ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನಿನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೇಲೆ ಬಂದ ನಿಮ್ಮೆಲ್ಲರನ್ನೂ ದೇವರ ಹೆಸರವಾಗಿ ಆಶೀರ್ವಾದ ಮಾಡಲಿ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಸ್ವಲ್ಪ ಕಷ್ಟನೇ ಆದರೂ ಕೇಳ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ವಾತಾವರಣ ಸ್ವಲ್ಪ ಹಂಗೈತಿ, ಹೌದಲ್ಲ? ಆದರೂ ದೇವ ನಮ್ಮನ್ನು ಆರೋಗ್ಯವಾಗಿ ಇಟ್ಟಿದ್ದಾನೆ. ಅದಕ್ಕಾಗಿ ದೇವ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಅಲ್ಲೆಲ್ಲೂಯ್ಯ. ಒಂದು ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ. 2ನೇ ಸಾಮುವೇಲನ ಪುಸ್ತಕ 3ನೇ ಅಧ್ಯಾಯ 1ನೇ ವಚನ. 2ನೇ ಸಾಮುವೇಲನ ಬರೆದಂಥ ಪುಸ್ತಕ 3ನೇ ಅಧ್ಯಾಯ 1ನೇ ವಚನ. ಸೌಲನ ಮನೆಗೂ ದಾವೀದನ ಮನೆಗೂ ಬಹು ದಿವಸಗಳು ಯುದ್ಧ ನಡೆಯಿತು. ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೆಯುತ್ತಿತ್ತು. ದಾವೀದನು ಬಲ ಹೊಂದುತ್ತಾ ಬಂದನು. ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತ್ತು. ಆಮೆನ್. ಹಲ್ಲೆಲೂಯಾ. ದಾವೀದನು ದಿನಕ್ಕೆ ದಾವೀದನ ಕುಟುಂಬ, ದಾವೀದನ ವಂಶ ಬೆಳೀತಾ ಬಂತು. ಸೌಲನ ಕುಟುಂಬ ಅದು ದಿನಕ್ಕೆ ಏನಾಗ್ತಾ ಇತ್ತು? ದುರ್ಬಲ ಅಂದ್ರೆ ಕಡಿಮೆ ಆಗ್ತಾ ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ನಮಗೆ ಗೊತ್ತಿದೆ ದಾವೀದ ಯಾರಂತನೂ ಗೊತ್ತು, ಸೌಲ ಯಾರಂತನೂ ನಮಗೆ ಗೊತ್ತು. ಹಲ್ಲೆಲೂಯಾ. ಮೊದಲನೇ ಅರಸನು, ಇಸ್ರಾಯೇಲಿನ ಮೊದಲನೇ ಅರಸನು ಯಾರಾಗಿದ್ದನು? ಸೌಲಾಗಿದ್ದ. ಆಮೆನ್. ಹಲ್ಲೆಲೂಯಾ. ಸೊ ಆಮೇಲೆ ಸೌಲನ್ನ ಬೆಳೆಸಿ ದೇವರು ಯಾರನ್ನ ರಾಜನಾಗಿ ಮಾಡಿದ್ರು? ದಾವೀದನನ್ನ ರಾಜನಾಗಿ ಮಾಡಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನ ಕುಟುಂಬಕ್ಕೂ ದಾವೀದನ ಕುಟುಂಬಕ್ಕೂ ಅನೇಕ ದಿವಸಗಳು ಏನ್ ನಡೀತಾ ಇತ್ತಂತೆ? ಯುದ್ಧ ನಡೀತಾ ಇತ್ತು. ಇವರು ಕಂಡ್ರೆ ಅವ್ರಿಗೆ ಆಗೋದಿಲ್ಲ, ಅವ್ರು ಕಂಡ್ರೆ ಇವ್ರಿಗೆ ಆಗೋದಿಲ್ಲ. ಇವ್ರಿಗೆ ಸೇರಿದವರು ಅವ್ರಿಗೆ ಏನ್ ಮಾಡ್ತಿದ್ರು? ಏನೋ ಹಿಂಸೆ ಕೊಡ್ತಿದ್ರು. ಅವ್ರನ್ನ ಸೇರಿದವರು ಇವ್ರಿಗೆ ಏನ್ ಮಾಡ್ತಿದ್ರು? ಹಿಂಸೆ ಕೊಡಿಸ್ತಾ ಇದ್ರು. ಸೊ ಇವರಿಬ್ಬರ ವಂಶಕ್ಕೆ ಬಹು ದಿವಸಗಳು ಏನ್ ನಡೀತಾ ಇತ್ತಂತೆ? ಯುದ್ಧ ನಡೀತಾ ಇತ್ತು. ಆಮೇನ್. ಹಲ್ಲೆಲೂಯಾ. ಆದ್ರೆ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು ದಿನಕ್ಕೆ ಅವನು ಏನುತ್ತಾ ಇದ್ದನು? ಬಲ ಹೊಂದುತ್ತಾ ಇದ್ದನು, ಹೆಚ್ಚುತ್ತಾ ಇದ್ದನು, ಆಶೀರ್ವಾದ ಹೊಂದುತ್ತಾ ಇದ್ದನು. ಆದ್ರೆ ಸೌಲನ ವಂಶ ದಿನಕ್ಕೆ ಅದು ಏನಾಗ್ತಾ ಇತ್ತಂತೆ? ದುರ್ಬಲದಲ್ಲಿ ಬೀಳ್ತಾ ಇತ್ತು, ಕಡಿಮೆ ಆಗ್ತಾ ಇತ್ತು, ಲಾಭವಿಲ್ಲದೆ ಕೆಳಗೆ ಬೀಳ್ತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸೊ ದಾವೀದನ ಒಂದಿಗೆ ದೇವರು ಇರಲಿಕ್ಕೆ ಕಾರಣ ಏನು? ಅವನು ಹೇಗೆ ದಿನಕ್ಕೆ ಬೆಳೀತಾ ಇದ್ದನು? ಒಂದು ಕಾರಣ ಇರಬೇಕು. ಒಬ್ರು ಬೆಳೀತಾ ಇದ್ದಾರೆ ಅಂದ್ರೆ ಅಲ್ಲಿ ಏನಿರ್ಬೇಕು? ಒಂದು ಕಾರಣ ಇರಬೇಕು. ಸುಮ್ಮನೆ ಯಾರು ಬೆಳೆಯೋದಿಲ್ಲ, ಸುಮ್ಮನೆ ಯಾರು ಮಾತಾಡೋದಿಲ್ಲ, ಹೌದಲ್ವಾ? ಹಲ್ಲೆಲೂಯಾ. ಸೊ ನಾವು ಒಂದು ಕಡೆ ಹೋಗ್ತೀವಿ ಅಂದ್ರೆ ಸುಮ್ಮನೆ ಹೋಗೋದಿಲ್ಲ. ಹಲ್ಲೆಲೂಯಾ. ಹೌದಾ ಇಲ್ವಾ? ಸೊ ಏನೋ ಒಂದು ಕಾರ್ಯ ಇಟ್ಕೊಂಡು ಹೋಗಿರ್ತೀವಿ, ಏನೋ ಒಂದು ಕೆಲಸ ಇಟ್ಕೊಂಡು ಹೋಗ್ತೀವಿ. ಸುಮ್ಮನೆ ಬಸ್ ಹತ್ತಿ ಹೋಗ್ತೀವ ನಾವು? ಬಸ್ ಹತ್ತಿ ಹೋಗ್ಬೇಕಂದ್ರೆ ಆಲ್ರೆಡಿ ಏನು ಇರಬೇಕಲ್ಲಿ? ಏನೋ ಒಂದು ಉದ್ದೇಶ ಇರಬೇಕು. ಹಲ್ಲೆಲೂಯಾ. ಅಂದ್ರೆ ಮಾತ್ರ ನಾವೇನ್ ಮಾಡ್ತೀವಿ? ಮನೆ ಬಿಟ್ಟು ಹೊರಗೆ ಹೋಗ್ತೀವಿ. ಇಲ್ಲಾಂದ್ರೆ ಮನೆ ಬಿಟ್ಟು ಕೂಡ ನಾವೇನ್ ಮಾಡೋಂಗಿಲ್ಲ, ಹೊರಗೆ ಹೋಗೋದಿಲ್ಲ. ಏನೋ ಒಂದು ಉದ್ದೇಶ ಇದ್ರೆ ಮಾತ್ರ ನಾವು ಮುಂದೆ ಹೋಗ್ತೇವೆ. ಅದೇ ಪ್ರಕಾರ ದಾವೀದನು ದಿನಕ್ಕೆ ಬೆಳೀತಾ ಇದ್ದನು, ದಿನಕ್ಕೆ ಅವನು ಬಲ ಹೊಂದುತ್ತಾ ಇದ್ದನು. ಕಾರಣ ಏನು ಅಂದ್ರೆ ದೇವರು ಅವನ ಸಂಗಡ ಇದ್ದನು. ಹಲ್ಲೆಲೂಯಾ. ದೇವರು ಅಷ್ಟು ಜಲ್ದಿ ಯಾರ ಸಂಗಡ ಬರೋ ದೇವರಲ್ಲ. ನಾವೆಲ್ಲರೂ ಪಾಪಿಗಳಲ್ಲ, ನಾವೆಲ್ಲರೂ ಪಾಪಿಗಳೇ. ನಾವೇನು ಒಂದು ದಿನಕ್ಕೆ ನಾವು ಎಷ್ಟು ಸುಳ್ಳು ಮಾತಾಡಿದ್ರೆ ಲೆಕ್ಕನೇ ಇಲ್ಲ. ಹಲ್ಲೆಲೂಯಾ. ಲೆಕ್ಕ ಇದೆಯಾ? ನಾ ಇಲ್ಲೇ ಇದ್ದುಕೊಂಡು ನಾವು ಎಲ್ಲೋ ಇದ್ದೀವಿ ಅಂತೀವಿ. ಆಮೇಲೆ ಹಲ್ಲೆಲೂಯಾ. ಸೊ ದಿನಕ್ಕೆ ನಾವು ಎಷ್ಟೋ ಏನ್ ಮಾಡ್ತೀವಿ? ಸುಳ್ಳು ಹೇಳ್ತಾ ಇರ್ತೇವೆ. ಹಲ್ಲೆಲೂಯಾ. ಸೊ ದೇವರು ನಮ್ಮ ಸಂಗಡನೇ ಬರ್ಲಿಕ್ಕೆ ಸಾಧ್ಯ ಉಂಟಾ? ಆಮೇಲೆ ಕಣ್ ಮುಂದೆ ಒಂದು ಮಾತಾಡ್ತೀವಿ, ಕಣ್ಣಿಂದ ಒಂದು ಮಾತಾಡ್ತೀವಿ. ಆದರೆ ದಾವೀದನು ದಿನಕ್ಕೆ ಅವನು ಏನು ಮಾಡ್ತಾ ಇದ್ದನು? ಹೆಚ್ಚುತ್ತಾ ಇದ್ದನು. ಕಾರಣ ಅವನಲ್ಲಿರುವಂಥ ಕೆಲವೊಂದು ಸ್ವಭಾವಗಳು, ಅವನಲ್ಲಿರುವಂಥ ಕೆಲವೊಂದು ಗುಣಗಳು ಅವನನ್ನು ದಿನಕ್ಕೆ ದೇವರು ಬೆಳೆಸುವಂತೆ ಮಾಡಿದರು. ಆಮೆನ್. ಹಲ್ಲೆಲೂಯಾ. ಸೊ ನನಗೆ ಅನ್ನಿಸಿದ ಮಟ್ಟಿಗೆ 4 ಸಾರಿ ರಾಜ ಆದವನು ಇವನೊಬ್ಬನು ಮಾತ್ರ. ಆಮೇನ್. ಅಲ್ಲೆಲ್ಲೂ ರಾಜ ಅಂದ್ರೆ ಒಂದೇ ಸಾರಿ ಆಗ್ತಾರ? ಹೌದಾ ಇಲ್ವಾ? ಪದವಿ ಪ್ರಮಾಣ, ಆ ಒಂದು ರಾಜನ ಸಿಂಹಾಸನ ಒಂದು ಸಾರಿ ಬಂತಂದ್ರೆ ಅವನ್ ಸಾಯೋ ತನಕ ಏನ್ ಮಾಡ್ತಾನೆ? ಆ ಒಂದು ಸ್ಥಾನದಲ್ಲಿ ಇರ್ತಾನೆ. ಅದು ಒಂದು ದಿನವಾಗಿರ್ಬೋದು, ಒಂದು ವರ್ಷವಾಗಿರ್ಬೋದು. ಅವ ಮತ್ತೆ ಕೆಳಗಿಳಿದ ಮೇಲೆ ಮತ್ತೆ ಆ ಸ್ಥಾನಕ್ಕೆ ಅವನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನೊಂದು ಸಾರಿ ಅವನನ್ನು ಸಿಂಹಾಸನದಲ್ಲಿ ರಾಜನಾಗಿ ಅವನನ್ನು ಪ್ರಮೋಟ್ ಮಾಡಿದ ಮೇಲೆ
ಮತ್ತೆ ಒಂದು ವೇಳೆ ಅವನು ಕೆಳಗೆ ಬಂದ ಮೇಲೆ ಅಥವಾ ಅವನ ಸತ್ತು ಹೋದ ಮೇಲೆ ಆ ಸ್ಥಾನ ಏನಾಗುತ್ತೆ, ಇನ್ನೊಬ್ಬರಿಗೆ ಬರುತ್ತೆ. ಅಲ್ಲಿ ತನಕ ಆ ಸ್ಥಾನದಲ್ಲಿ. ಆದರೆ ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು 4 ಸಾರಿ ರಾಜನಾಗಿ ಅವನ ಅಭಿಷೇಕ ಹೊಂದಿದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೆನ್, ಹಲ್ಲೆಲೂಯಾ. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ 1ನೇ ಸಾಮುವೇಲನ ಪುಸ್ತಕ 16ನೇ ಅಧ್ಯಾಯ 13ನೇ ವಚನ. 1ನೇ ಸಾಮುವೇಲನ ಪುಸ್ತಕ 16ನೇ ಅಧ್ಯಾಯ 13ನೇ ವಚನ. ಸಮುವೇಲನು ಎಣ್ಣೆ ಇರುವ ಕೊಂಬನ್ನು ತಕ್ಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕ ಮಾಡಿ ಅವನನ್ನು ಅವನ ಸಹೋದರರ ಮುಂದೆಯೇ ಅಭಿಷೇಕ ಮಾಡಿದನು. ಇದು ಸಾಮುವೇಲನು ಯಾರನ್ನ, ದಾವೀದನನ್ನ ಅಭಿಷೇಕ ಮಾಡ್ತಾನೆ, ನೀನೇ ರಾಜ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ಸಂಗತಿ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಈ ಒಂದು ಸಂಗತಿ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸಾಮುವೇಲ ಏನ್ ಮಾಡ್ತಿದ್ದಾನೆ, ದೇವರ ಅಪ್ಪನೆ ಮೇರೆಗೆ ಈಸಾನ ಕುಟುಂಬಕ್ಕೆ ಬರ್ತಾ ಇದ್ದಾನೆ. ಈಸಾನ ಕುಟುಂಬದಲ್ಲಿ ಒಬ್ಬ ಮಗನನ್ನು ನಾನು ಏನ್ ಮಾಡ್ತೇನೆ, ರಾಜನಾಗಿ ಅಭಿಷೇಕ ಮಾಡ್ತೇನೆ, ನಿನ್ನ ತೈಲ ಕೊಂಬನ ಏನ್ ಮಾಡು, ನೀನು ತಕೊಂಡು ಹೋಗು ಅಂತ ದೇವರು ಸಾಮುವೇಲಿಗೆ ಹೇಳಿದ್ರು. ಸಾಮುವೇಲ ಅವ್ರ ಮನೆಗೆ ಬರ್ತಾ ಇದ್ದಾನೆ. ಅಲ್ಲಿ ಬಂದು ಕುತ್ಕೊಂಡಿರುವಾಗ ಏನ್ ಮಾಡ್ತಿದ್ದಾನೆ, ಯಪ್ಪ ಈಸಾ ನಿನ್ನ ಮಕ್ಕಳನ್ನ ಕರಿ, ನಾನು ಅವನಲ್ಲಿ ಒಬ್ಬನನ್ನ ಏನ್ ಮಾಡ್ತೇನೆ, ಆರಿಸಿಕೊಳ್ಳುತ್ತೇನೆ ಎಂಬುದಾಗಿ. ಸೊ 1ನೇ ಮಗ ಬರ್ತಾ ಇದ್ದಾನೆ, ತುಂಬಾ ಬಲಶಾಲಿಯಾಗಿದ್ದಾನೆ, ಗಟ್ಟಿಮುಟ್ಟಾಗಿದ್ದಾನೆ, ನೋಡ್ತಾ ಇದ್ದಾನೆ. ಸಾಮುವೇಲ ಯೋಚನೆ ಮಾಡ್ತಿದ್ದಾನೆ, ಇವ ರಾಜನಾದ್ರೆ ಕರೆಕ್ಟ್ ಆಗಿರುತ್ತೆ, ಆಮೇಲೆ ಇವ ರಾಜನಾಗಿ ಬಂದ್ರೆ ಕರೆಕ್ಟ್ ಆಗಿರುತ್ತೆ, ಸ್ವಾಮಿ ಇವನೇನಾ ಮಾಡ್ಬಿಡ್ಲಾ ಅಂತ ಕೇಳ್ತಾನೆ. ಆವಾಗ ದೇವರು ಹೇಳ್ತಾನೆ, ವೆಯ್ಟ್ ಮಾಡು, ಇವ ಇಲ್ಲ. ಆಮೇಲೆ ಓಕೆ, 2ನೇ ಮಗ, ಅವನು ಕೂಡ ಯುದ್ಧ ಸೈನಿಕದಲ್ಲಿ ಇರುವವನು, ಬಲಿಷ್ಠನಾಗಿದ್ದಾನೆ, ಚೆನ್ನಾಗಿದ್ದಾನೆ. ಅವನು ಕೂಡ ಬಂದು ನಿಂತ್ಕೊಂಡ್ರೆ ಬಯಲು ಅಂತಾರ ಇದ್ದಾನೆ. ಓ ಇವ ಕರೆಕ್ಟ್ ಇರ್ತಾನೆ, ದೇಶ ಆಳ್ವಿಕೆ ಮಾಡ್ಬೇಕಂದ್ರೆ ಇವನೇ ಸರಿ, ಸ್ವಾಮಿ ಮಾಡಿಬಿಡ್ಲಾ? ಸ್ವಾಮಿ ಹೇಳ್ತಿದ್ದಾನೆ, ಇಲ್ಲ ತಡಿ ಮಾರಾಯ. ಆಮೇಲೆ ಅವನನ್ನು ಕೂಡ ದೇವರು ಏನ್ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು. ಇದೇ ರೀತಿಯಾಗಿ ಅವನಿಗಿರುವಂತ 7 ಮಕ್ಕಳನ್ನು ಕೂಡ ಅವನು ಏನ್ ಮಾಡಿದನು, ಕರೆಸಿದ. ಆದರೆ ಸಾಮುವೇಲಿಗೆ ಒಳಗೆ ಒಂದು ಕುತೂಹಲ, ಇವನಾಗಿರ್ಬೋದು ಅಂತೇಳಿ. ಹಲ್ಲೆಲೂಯಾ. ಆದರೆ 7 ಮಕ್ಕಳನ್ನು ಕರೆಸಿದ ಮೇಲೆ 7 ಮಕ್ಕಳನ್ನು ದೇವರು ಏನ್ ಮಾಡಿದ್ರಂತೆ, ಅಲ್ಲಿ ತಿರಸ್ಕರಿಸಿದ್ರು. ಇಲ್ಲವೇ ಇಲ್ಲ. ಮತ್ತೆ ಯಾರು ಮಕ್ಕಳಿಲ್ವಾ? ಆಮೇಲೆ ಹೇಳ್ತಾರೆ, ಇದಾರ್ರಿ, ಒಬ್ಬ ಇದ್ದಾನ, ಆದರೆ ನಿಮ್ಮ ಕೆಲ್ಸಕ್ಕೆ ಅವನು ಬರ್ತಾನಂತ ಗೊತ್ತಿಲ್ಲ. ಯಾರು ಹೇಳೋದು ಇದು ಹೇಳಿದ್ದು ಯಾರು? ದಾವೀದನ ತಂದೆಯೇ ಅವನು ರಿಜೆಕ್ಟ್ ಮಾಡ್ತಾ ಇದ್ದಾನೆ. ಆಮೇಲೆ ಸ್ವಂತ ಅಪ್ಪ ಅವನನ್ನ ಏನ್ ಮಾಡ್ತಿದ್ದಾನ್ರಿ, ಇದನ್ರಿ ಇವರೆಲ್ಲ ಓಕೆ ಪರ್ಫೆಕ್ಟ್, ಯಾಕಂದ್ರೆ ಇವರೆಲ್ಲ ಸೈನಿಕರಾಗಿದ್ದಾರೆ, ಕೆಲಸ ಮಾಡ್ಲಿಕ್ಕೆ ಯೋಗ್ಯರು. ಆದ್ರೆ ಇನ್ನೊಬ್ಬ ಇದ್ದಾನೆ, ಅವ ಮನೆಯಲ್ಲೇ ಇರೋಂಗಿಲ್ಲ, ಅವ ಎಲ್ಲಿರ್ತಾನ್ರಿ, ಕುರಿ ಕಾಯಿಲೆಗೆ ಹೋಗಿರ್ತಾನೆ. ಆಮೇಲೆ ಸಾಮುವೇಲ ಹೇಳಿದವನು, ಅವನನ್ನು ಒಂದ್ಸಲ ಏನ್ ಮಾಡ್ರಿ, ಕರೆಸ್ರಿ ಅಂತೇಳಿ. ಅವನ ಅಣ್ಣ ತಮ್ಮಂದರೆಲ್ಲ ಅವನ್ ಕರ್ಕೊಂಡು ಬಂದ್ರು ಯೂಸ್ಲೆಸ್, ಪ್ರಯೋಜನ ಇಲ್ಲ, ಅವನನ್ನು ಯಾಕೆ ಕರಿಬೇಕು, ಸುಮ್ಮನೆ ನನಗೆ ಕೆಲಸ ಹಚ್ಚಕತ್ತಾರ ಅಂತ ಹೇಳಿ ಹೋದ್ರು ಅವರು. ಆಮೇಲೆ ಹೋಗಿ ಏನ್ ಮಾಡ್ತಿದ್ರು, ದಾವೀದನ್ನ ಕರ್ಕೊಂಡು ಬರ್ತದೆ. ಅವನ್ ಎಲ್ಲಿಗೆ ಬರ್ತೀವಿ, ಏನ್ ಮಾಡ್ತೀವಿ ಇನ್ನೂ ಗೊತ್ತಿಲ್ಲ. ಆದ್ರೂ ಕೂಡ ಅವ್ನು ಬಂದು ನಿಂತ್ಕೊಂಡಿರುವಾಗ ಸಾಮುವೇಲಿಗೆ ಡೌಟ್ ಬರ್ತಾ ಇದೆ, ನಾನು ತಗೊಂಡ್ ಬಂದಿದ್ದು ವೇಸ್ಟ್ ಆಯ್ತು ಏನೋ. ಆಮೇಲೆ ಹಲ್ಲೆಲೂಯಾ, ಅಭಿಷೇಕ ಮಾಡ್ಲಿಕ್ಕೆ ನಾನು ಎಣ್ಣೆ ತಂದಿದ್ದು ವೇಸ್ಟ್. ಯಾಕಂದ್ರೆ ಇಷ್ಟು 7 ಜನಕ್ಕೆ ಎಲ್ಲ ಚೆನ್ನಾಗಿದ್ರು, ಗಟ್ಟಿಯಾಗಿದ್ರು, ಅವ್ರನ್ನೇ ದೇವರು ರಿಜೆಕ್ಟ್ ಮಾಡಿದ್ದಾರೆ. ಆದ್ರೆ ಇವನನ್ನು ಹೋಗಿ ಸೆಲೆಕ್ಟ್ ಮಾಡ್ತಾರ ಅಂತ ಹೇಳಿ ಯೋಚನೆ ಮಾಡಬಾರ ದೇವ್ರು ಹೇಳ್ತಾ ಇದ್ದಾನೆ, ಏಯ್ ಎದ್ದು ಅವನ ಮೇಲೆ ತೈಲ ಕೊಂಬನ ಏನ್ ಮಾಡು, ಸುರಿಸಿ ಅವನನ್ನು ಅಭಿಷೇಕ ಮಾಡು. ಆಮೆನ್, ಹಲ್ಲೆಲೂಯಾ. ಇಮ್ಮಿಡಿಯೇಟ್ ಆಗಿ ಅವನು ಎದ್ದ, ಹೋಗಿ ಎಣ್ಣೆನ ಸುರಿಸಿದ, ಪ್ರಾರ್ಥನೆ ಮಾಡಿ ಅವನು ದಾವೀದನನ್ನು ರಾಜನಾಗಿ ಅಭಿಷೇಕ ಮಾಡಿದ. ಹಲ್ಲೆಲೂಯಾ. ಅಲ್ಲೆಲ್ಲ ಮನುಷ್ಯ ಏನ್ ಮಾಡ್ತಿದ್ದಾನ್ರಿ, ಮುಖ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ದೇವರು ನಮ್ಮ ಹೃದಯವನ್ನು ನೋಡುವಂತ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಮುಖವನ್ನು ನೋಡಿ ಜಡ್ಜ್ ಮಾಡಬೇಡ್ರಿ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತಾರೆ. ಆಮೇನ್, ಹಲ್ಲೆಲೂಯಾ. ಬೇರೆ ಈ ಒಂದು ಫಸ್ಟ್ ಪೇಜನ್ನು ಮಾತ್ರ ಇಟ್ಟುಕೊಂಡು ಆ ಬುಕ್ಕಿನ ಸಂಗತಿಗಳನ್ನು ಏನು ಮಾಡಬೇಡ್ರಿ, ತಿಳಿದುಕೊಳ್ಳಬೇಡ್ರಿ. ಒಳಗಿರುವಂಥ ಸಂಗತಿಗಳನ್ನು ಹೋಗಿ ಓದಿ ತಿಳಿದುಕೊಂಡ ಮೇಲೆ ಅದಕ್ಕೊಂದು ಏನು ಮಾಡಬೇಕಂತೆ, ನಾವು ರಿಪೋರ್ಟನ್ನು ಕೊಡುವಂಥವರಾಗಿ ನಾವು ಇರಬೇಕು. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಿದ್ದಾನೆ, ಇವನೇ ರಾಜನು, ಇವನನ್ನು ಅಭಿಷೇಕ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡ್ರಿ. ಆಗ ವಾಕ್ಯ ಓದಿಕೊಳ್ಳೋಣ. 16 ಸ್ವಾಮಿ, ಅಪ್ಪಣೆಯಾಗಲಿ, ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕರಾದ 13ನೇ ವಚನ, 16ನೇ ಅಧ್ಯಾಯ 13ನೇ ವಚನ.
ಸಾಮುವೇಲನು ಹಾ ಎಣ್ಣೆಯ ಕೊಂಬನ್ನು ಹಾ ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕ ಮಾಡಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿಷೇಕ ಮಾಡಿದ ಕೂಡಲೇ ದೇವರ ಆತ್ಮನು ಅವನ ಒಳಗೆ ಬಂದನು. ಆಮೆನ್. ಹಲ್ಲೆಲೂಯಾ. ದೇವರ ಆತ್ಮನ ಕೆಲಸ ಇಮ್ಮಿಡಿಯೇಟ್ ಆಗಿ ಕೆಲಸ ಮಾಡುತ್ತೆ. ಹಲ್ಲೆಲೂಯಾ. ನಿನಗೆ ಆಸಕ್ತಿ ಇದ್ರೆ ಸಾಕು, ನಿನಗೆ ಪ್ರಾರ್ಥನೆ ಬಲ ಇದ್ರೆ ಸಾಕು, ದೇವರು ಬೇಕಂದ್ರೆ ನಂಬಿಕೆ ಇಟ್ರೆ ಸಾಕು, ದೇವರ ಆತ್ಮನು ನಿನ್ನಲ್ಲಿ ಬರುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಸಾಮುವೇಲನ ಅಭಿಷೇಕ ತೈಲ ಕೊಂಬಿಯನ್ನು ತಗೊಂಡು ಅವನ ಮೇಲೆ ಸುರಿದು ಪ್ರಾರ್ಥನೆ ಮಾಡಿದ ಕೂಡಲೇ, ಅಭಿಷೇಕ ಮಾಡಿದ ಕೂಡಲೇ ದೇವರ ಆತ್ಮನು ಆ ದಾವೀದನ ಒಳಗೆ ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದಾರೆ. ಒಂದು ಕಡೆ ದೇವರ ಆತ್ಮನು ಯಾರಲ್ಲಿ ಬರ್ತಾ ಇದ್ದಾರೆ? ದಾವೀದನ ಒಳಗೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ದೇವರ ಆತ್ಮನು ಸೌಲನ ಬಿಟ್ಟು ಹೋಗ್ತಾ ಇದ್ದಾನೆ. ಎರಡು ಕಾರ್ಯಗಳು ನಡೀತಾ ಇದೆ. ಹಲ್ಲೆಲೂಯಾ. ಒಂದು ಕಡೆ ದೇವರಾತ್ಮನು ದಾವೀದನ ಒಳಗೆ ಬರ್ತಾ ಇದ್ದಾನೆ, ಇನ್ನೊಂದು ಕಡೆ ದೇವರಾತ್ಮನು ಸೌಲನ ಬಿಟ್ಟು ಹೊರಗೆ ಹೋಗ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈಗ ನೋಡ್ರಿ, ದಾವೀದ ಈಗ ಯಾರು? ರಾಜ. ಯಾಕಂದ್ರೆ ಆರ್ಡರ್ ಬಂತು, ಅಭಿಷೇಕ ಬಂತು, ದೇವರಾತ್ಮನು ಕೂಡ ಅವನಲ್ಲಿ ಬಂದಿದ್ದಾನೆ. ಈಗ ಅವನು ಯಾರು? ಆಮೆನ್. ಹಲ್ಲೆಲೂಯಾ. ಈಗ ಅವನ ರಾಜ. ಆದ್ರೆ ಅವನಿಗೆ ಪದವಿ ಸಿಕ್ಕಿದ ತಕ್ಷಣ ಮತ್ತೆ ಅವನು ಏನ್ ಮಾಡ್ಲಿಲ್ಲ. ಆಮೇಲೆ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಕುರಿ ಕಾಯಿಲೆಗೆ ಹೊಂಟಾವ. ಅಭಿಷೇಕ ಆಯ್ತ್ರ, ದೇವರ ಆತ್ಮ ಸಿಕ್ಕಿದ್ದಾನೆ, ಓಕೆ ಅಂತ ಹೇಳಿ ಮತ್ತೆ ಎಲ್ಲಿ ಹೋಗ್ತಿದ್ದಾನೆ ಅವನು? ಕುರಿ ಕಾಯಿಲೆಗೆ ಹೋಗ್ತಿದ್ದ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಮಿಡಿಯೇಟ್ ಆಗಿ ನನಗೆ ಸ್ಥಳ ಸಿಕ್ಕಿದೆ, ಸ್ಥಾನ ಸಿಕ್ಕಿದೆ, ನಾನು ಇಸ್ರಾಯೇಲ್ ರಾಜನು ಅಂತ ಹೇಳಿ ಎಲ್ಲರಿಗೂ ಏನ್ ಮಾಡ್ಲಿಲ್ಲ ಅವನು? ಹೇಳಿಲ್ಲ. ನಮಗೆಲ್ಲ ಒಂಚೂರು ಲಾಟ್ರಿ ಹೊಡೆದು ಬಿಟ್ರೆ ಮುಗೀತು, ನಮ್ಮನ್ನು ಹಿಡಿಯೋರು ಯಾರೂ ಇಲ್ಲ. ಆಮೇಲೆ ಒಂದೇ ರಾತ್ರಿಯಲ್ಲಿ ಶ್ರೀಮಂತರಾಗ್ಬಿಡ್ತೇವೆ ನಾವು. ಹಲ್ಲೆಲೂಯಾ. ಮತ್ತವರೆಲ್ಲ ನಾವು ತಿರುಗಿನೂ ನೋಡಂಗಿಲ್ಲ. ಆಮೇಲೆ ಆದ್ರೆ ದಾವೀದ ನೋಡ್ರಿ, ತಿರುಗಿ ಏನ್ ಮಾಡ್ತಿದ್ದಾನೆ? ದೇವರ ಒಂದು ವಾಕ್ಯವನ್ನು ಹಿಡಿದುಕೊಂಡವನಾಗಿ ತನ್ನ ಕೆಲಸಕ್ಕೆ ತಿರುಗಿ ಹೋದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಒಂದು ಗುಣ ದೇವರ ವಿಷಯದಲ್ಲಿ ಅವನನ್ನ ಬೆಳೆಸ್ತಾ ಇತ್ತು. ಹಲ್ಲೆಲೂಯಾ. ಇಮಿಡಿಯೇಟ್ ಆಗಿ ಅವನ ರಾಜ ಆಗ್ಬಿಟ್ಟೇನೆ, ನಾನು ಕುರಿ ಕಾಯೋಂಗಿಲ್ಲ, ರಾಜ ಆಗ್ಬಿಟ್ಟೇನೆ, ನೀವೆಲ್ಲ ಏನ್ರು ಅಂತ ಹೇಳಿ ಅವ್ರ ಅಣ್ಣ ತಮ್ಮಂದರು ಏನ್ ಮಾಡ್ಲಿಲ್ಲ, ಟೀಕೆ ಮಾಡ್ಲಿಲ್ಲ. ಸೊ ದೇವರ ಅಭಿಷೇಕ ಸಿಕ್ಕಿದೆ ಅಂತ ಹೇಳಿ ಅವನ ಅವ್ರ ಅಪ್ಪನ ಹೀನವಾಗಿ ನೋಡ್ಲಿಲ್ಲ. ಸೊ ಅವನು ಯಾವ ಕೆಲಸ ಮಾಡ್ಲಿಲ್ಲ, ದೇವರು ತನಗೆ ಕೊಟ್ಟ ಕೆಲಸವನ್ನು ಮತ್ತೆ ಹೋಗಿ ಸಮಾಧಾನದಿಂದ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಈ ಒಂದು ಗುಣ ದಾವೀದನ ರಾಜನಾಗಿ ಮಾಡಿಸ್ತು. ಆಮೇಲೆ ಸಭೆಗೆ ಬಂದ ಕೂಡಲೇ, ಅಭಿಷೇಕ ಸಿಕ್ಕಿದ ಕೂಡಲೇ ನಾವೇನ್ ದೊಡ್ಡ ಪ್ರಾರ್ಥನಾ ವೀರರು, ನಾವೇನ್ ದೊಡ್ಡ ಬೈಬಲ್ ರೀಡರು, ನಾವೇನು ಅಂತೆಲ್ಲ ಇಲ್ಲ. ಅಲ್ಲೆಲ್ಲೂ ಎಷ್ಟು ಮಟ್ಟಿಗೆ ನಾವು ತಗ್ಗಿಸಿಕೊಳ್ತಾ ಇರ್ತೀವೋ ಅಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಏನ್ ಮಾಡ್ತಾ ಇರ್ತಾನೆ? ಉನ್ನತಿಗೆ ತರುವಂತವನಾಗಿದ್ದಾನೆ. ಅಲ್ಲೆಲ್ಲ ಉನ್ನತವಾದ ಸ್ಥಾನದಲ್ಲಿ ಬುಗ್ಗೆಗಳು ಬರಬಹುದು, ಆದ್ರೆ ಆ ಬುಗ್ಗೆ ಎಲ್ಲಿ ಬರಲೇಬೇಕು? ಬುಗ್ಗೆ ಎಲ್ಲಿ ಉಂಟಾಗತ್ತ? ಬುಗ್ಗೆ ಗೊತ್ತಿಲ್ರ ನಿಮಗೆ? ಬುಗ್ಗೆ ಅಂದ್ರೆ ಏನು? ಬುಗ್ಗೆ ಅಂದ್ರೆ ಏನು? ನೀರಿನ ಬುಗ್ಗೆ ಏನದ? ಸೊ ಭೂಮಿ ಒಳಗಿಂದ ಬರುವಂತ ನೀರಿಗೆ ಬುಗ್ಗೆ ಅಂತಾರ. ಆಮೇಲೆ ಹಲ್ಲೆಲೂಯಾ. ಸೊ ಆ ಒಂದು ಬುಗ್ಗೆ ಎಲ್ಲೋ ಉಂಟಾಗತ್ತೆ, ಆ ಜಲಪಾತವಾಗಿ ಅದೇನಾಗತ್ತೆ, ಅಲ್ಲಿಂದ ಹರಡು ಎಲ್ಲಿಗೆ ಬರುತ್ತೆ? ಅದು ತಗ್ಗಾದ ಸ್ಥಳಕ್ಕೆ ಬರುತ್ತೆ. ಯಾವಾಗಲೂ ಬುಗ್ಗಿ ಕೆಳಗಿಂದ ಮೇಲೆ ಹೋಗೋದಿಲ್ರಿ. ಆಮೇಲೆ ಮೇಲಿಂದ ಅದೇನಾಗುತ್ತೆ, ಕೆಳಗೆ ಬರುತ್ತೆ. ನಾವು ಎಷ್ಟು ಮಟ್ಟಿಗೆ ತಗ್ಗಿಸಿಕೊಳ್ಳುತ್ತೀವೋ ಅಷ್ಟು ಮಟ್ಟಿಗೆ ದೇವರ ಆತ್ಮನು ನಮ್ಮನ್ನು ತುಂಬಿಸುವಂತವನಾಗಿದ್ದಾನೆ. ಆಮೇಲೆ ದಾವೀದನಿಗೆ ಆ ಗುಣ ಇತ್ತು. ಹಲ್ಲೆಲೂಯಾ. ಅವನು ತುಂಬಾ ತಗ್ಗಿಸಿಕೊಂಡಿದ್ದ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ದೇವರು ಅವನನ್ನ ರಾಜನಾಗಿ ಪ್ರಮೋಟ್ ಮಾಡಿದರು. ಹಲ್ಲೆಲೂಯಾ. ಇವತ್ತು ನಾವು ಎಷ್ಟು ಮಟ್ಟಿಗೆ ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳುತ್ತೀವೋ ಅಷ್ಟು ಮಟ್ಟಿಗೆ ದೇವರು ಏನ್ ಮಾಡ್ತಾನೆ? ನಮ್ಮನ್ನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ತಗ್ಗಿಸಿಕೊಳ್ಳಿಕ್ಕೆ ತುಂಬಾ ಮುಂದೆ ಬರಬೇಕು. ತಗ್ಗಾದ ಸ್ಥಳವಾಗಿದ್ದೀವ, ಚಿಂತೆ ಮಾಡಬೇಡ್ರಿ. ಬುಗ್ಗೆ ಕೂಡ ತಗ್ಗಿನ ಸ್ಥಾನಕ್ಕೆ ಬಂದು ತುಂಬಲ್ಪಡಲೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬುಗ್ಗೆ ಅಲ್ಲೇ ನಿಂತ್ಕೊಂಡಿರೋಂಗಿಲ್ಲ. ಒಂದ್ ವೇಳೆ ಬುಗ್ಗೆ ನಿಂತಿದ್ರು ತಗ್ಗಾದ ಸ್ಥಳದಲ್ಲಿರುವಂತ ನೀರುಗಳು ಕಡಿಮೆ ಆಗೋದೇ ಇಲ್ಲ. ಯಾಕಂದ್ರೆ ದೇವರು ಅಲ್ಲಿಂದ ದೇವರು ಇಲ್ಲಿ ಕರ್ಕೊಂಡು ಬರುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಕುರ್ರಿ ಕಾಯ್ತಾ ಇದ್ದವನನ್ನ ದೇವರು ಅಲ್ಲಿಂದ ಪ್ರಮೋಟ್ ಮಾಡಿ ಎಲ್ಲಿ ಕರ್ಕೊಂಡು ಹೋದ್ರು? ರಾಜನಾಗಿ ಪ್ರಮೋಟ್ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಅವನಲ್ಲಿ ಆ ತಗ್ಗಿಸುವಿಕೆ ತುಂಬಾ ಬಹಳವಾಗಿತ್ತು. ಹಲ್ಲೆಲೂಯಾ. ನನಗೆ ವಾಗ್ದಾನ ಸಿಕ್ಕಿದೆ,
ನನಗೆ ಪ್ರವಾದನೆ ಸಿಕ್ಕಿದೆ ಅಂತೇಳಿ ಇಮಿಡಿಯೇಟ್ ಆಗಿ ಅವನು ರಾಜನಾಗಿ ಪ್ರಮೋಟ್ ಆಗಿ ಮುಂದೆ ಹೋಗ್ಲಿಲ್ಲ. ಅವನು ತಗ್ಗಿಸಿಕೊಂಡು ದೇವರ ಸೇವೆಯಲ್ಲಿ ಮುಂದೆ ನಡೀತಾ ಇದ್ದನು. ಆಮೇಲೆ ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, 2ನೇ ಸಾಮುವೇಲನ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ. 2ನೇ ಸಾಮುವೇಲನ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ. ತರುವಾಯ ಹಾ. ಯೆಹೂದ್ಯರು ಅಲ್ಲಿಗೆ ಬಂದು ದಾವೀದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನನ್ನಾಗಿ ಮಾಡಿಕೊಂಡರು. ಆಮೆನ್. ಇಲ್ಲಿ ನೋಡ್ರಿ, ಒಂದು ಗೋತ್ರ ಅಥವಾ ಒಂದು ಜನಾಂಗ ಅವನನ್ನ ಕರೆದುಕೊಂಡು ಬಂದು ಅವನನ್ನು ಅಭಿಷೇಕ ಮಾಡಿ ಅವನನ್ನು ರಾಜನಾಗಿ ಇಟ್ಟಿದ್ದಾರೆ. ಆಮೆನ್. ಅಲ್ಲೆಲ್ಲೂ ಯಾವಾಗೆಲ್ಲ ಇಸ್ರಾಯೇಲರು ಬೇರೆ ಯಹೂದಿಯರು ಬೇರೆಲ್ಲ ಏನೂ ಇಲ್ಲ. ಅವಾಗ ಇನ್ನು ಡಿವೈಡ್ ಆಗೇ ಇಲ್ಲ, ಇನ್ನು ಒಂದಾಗೇ ಇದ್ರು. ಹಲ್ಲೆಲೂಯ. ಸಾಲಮೋನನ ಮಕ್ಕಳನ್ನ ಕಾಲಗಳಲ್ಲಿ ಏನಾಯ್ತು, ರಾಜ್ಯಗಳು ಡಿವೈಡ್ ಆಯ್ತು. ಯಹೂದಿಯರು ಬೇರೆ ಆದ್ರು, ಇಸ್ರಾಯೇಲರು ಬೇರೆ ಆದ್ರು. ಹಲ್ಲೆಲೂಯ. ಅಲ್ಲಿ ತನಕ ಯಹೂದಿಯರು ಇಸ್ರಾಯೇಲರು ಎಲ್ಲರೂ ಒಂದೇ. ಆದ್ರೆ ಅದೇ ಟೈಮ್ನಲ್ಲಿಯೇ ಯಹೂದ್ಯರು ದಾವೀದನ್ನ ಕರೆದುಕೊಂಡು ಬಂದು, ಯಪ್ಪ ನಮ್ಮ ಗೋತ್ರಕ್ಕೆ ನೀನೇ ರಾಜನಾಗಿರ್ಬೇಕಂತ ಹೇಳಿ ಅವನ ಮೇಲೆ ತೈಲ ಕೊಪ್ಪಿಯನ್ನ ಅಭಿಷೇಕದ ಎಣ್ಣೆಯನ್ನು ಸುರಿಸಿ ಅವನ ರಾಜನಾಗಿ ಮಾಡಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಯೋಚನೆ ಮಾಡ್ರಿ, ದೇವರ ಕಾರ್ಯಗಳು ತುಂಬಾ ದೊಡ್ಡದು. ಹಲ್ಲೆಲೂಯ. ಈಗ ಯಹೂದಿಯ ಗೋತ್ರಕ್ಕೆ ಅವನೇನಾಗಿದ್ದಾನೆ, ರಾಜನಾಗಿದ್ದಾನೆ. ಅಂದಮೇಲೆ ಈಗ ಅವನಿಗೆ ಏನ್ ಸಿಕ್ಕಿದೆ, ಅಥಾರಿಟಿ ಸಿಕ್ಕಿದೆ, ಪವರ್ ಸಿಕ್ಕಿದೆ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಈಗ ಅವನಿಗೆ ಏನ್ ಸಿಕ್ಕಿದೆ, ಪವರ್. ಹಲ್ಲೆಲೂಯ. ಈಗ ಪವರ್ನ ಇಟ್ಕೊಂಡು ಅವ್ನು ಏನ್ ಬೇಕಂದ್ರೆ ಮಾಡ್ಬೋದು. ಹೌದಾ ಇಲ್ವಾ? ಪವರ್ ಇತ್ತಂದ್ರೆ ಏನ್ ಬೇಕಂದ್ರೆ ಮಾಡ್ಬೋದು. ಈಗ ತಾನು ಒಂದು ಸಾಕ್ಷಿ ಕೇಳಿದೀವಿ, ಒಂದು ಟೆಂಪರರಿ ಲೈಸೆನ್ಸ್ ಕೊಡ್ತೇವೆ, ಯಾರು ಬಂದು ಹೇಳಿದ್ರೆ ಏನ್ ಮಾಡ್ರಿ ನೀವು ಇದನ್ನ ತೋರಿಸ್ರಿ, ಅಥಾರಿಟಿ. ಹಲ್ಲೆಲೂಯ. ಯಾಕಂದ್ರೆ ಅದು ಒಂದು ಸೇಫ್ಟಿ ಸೆಕ್ಯೂರಿಟಿ ಲೈಸೆನ್ಸ್ ಅದು ನಮಗೆ. ಹಲ್ಲೆಲೂಯ. ಈಗ ನಾನು ಧೈರ್ಯವಾಗಿ ಏನ್ ಮಾಡ್ಬೋದು, ಕೆಲಸ ಮಾಡ್ಬೋದು. ಹಲ್ಲೆಲೂಯ. ಅದೇ ಪ್ರಕಾರ ದಾವೀದನಿಗೆ ಈಗ ಒಂದು ಅಥಾರಿಟಿ ಸಿಕ್ಕಿದೆ. ಅವನು ಯಹೂದಿಯನ ರಾಜನಾಗಿದ್ದಾನೆ, ಒಂದು ಕುಲಕ್ಕೆ ರಾಜನಾಗಿದ್ದಾನೆ, ಒಂದು ಗೋತ್ರಕ್ಕೆ ಅವನು ಏನಾಗಿದ್ದಾನೆ, ರಾಜನಾಗಿದ್ದಾನೆ. ಆ ಜನಾಂಗ ಅವನನ್ನು ರಾಜನಾಗಿ ಒಪ್ಪಿಕೊಂಡಿದೆ, ರಾಜನಾಗಿ ಮಾಡಿಬಿಟ್ಟಿದೆ. ಹಲ್ಲೆಲೂಯ. ಈಗ ಅವನಿಗೆ ಸಿಕ್ಕಿದ ಚಾನ್ಸ್ ಅನ್ನು ಇಟ್ಟುಕೊಂಡು ಅವನ ವೈರಿಗಳೆಲ್ಲವನ್ನು ಹೊಡೆದು ಏನ್ ಮಾಡ್ಬೋದಾಯ್ತು, ದೂರ ಮಾಡ್ಬೋದಾಯ್ತು. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ಅವೇನ್ ಮಾಡ್ಲಿಲ್ಲ. ಈಗ ಅವನು ಒಂದೇ ಒಂದು ವಿರೋಧಿ ಯಾರು ಅವನಿಗೆ, ಸೌಲ. ಈಗ ಸೌಲ್ ಇಲ್ಲ ಅಂದ್ರೆ ಇಡೀ ಇಸ್ರಾಯೇಲ್ಗೆ ಏನಾಗ್ಬೋದಾಯ್ತು, ರಾಜ ಆಗ್ಬೋದು. ಆಮೇಲೆ ಈಗ ಅಥಾರಿಟಿ ಸಿಕ್ಕಿದೆ, ಇಮಿಡಿಯೇಟ್ ಆಗಿ ಇವನ ಹತ್ರ ಜನಬಲ ಇದೆ, ಎಲ್ಲ ಇದೆ, ತಗೊಂಡು ಹೋಗಿ ಯುದ್ಧ ಮಾಡಿ ಸೌಲನ್ನು ಏನ್ ಮಾಡ್ಬೋದಾಯ್ತು, ಮುಗಿಸ್ಬೋದು. ಆಲ್ರೆಡಿ ದೇವರ ಆತ್ಮನು ಇವನೊಂದಿಗೆ ಇದ್ದಾರೆ. ಈಗ ಮನುಷ್ಯರ ಸಹಾಯವು ಇವನಿಗೆ ಸಿಕ್ಕಿದೆ. ಇದು ಎರಡು ಇತ್ತಂದ್ರೆ ನಮ್ಮನ್ನು ಹಿಡಿಯೋರು ಯಾರು ಇಲ್ಲ. ಆಮೇಲೆ ಹಲ್ಲೆಲೂಯ ಅಂತ ಹೇಳಿ ಇವ ಏನ್ ಮಾಡ್ಲಿಲ್ಲ, ಮುಂದೆ ಹೋಗಿ ಸೌಲನ್ನು ಬೆಳೆಸ್ಲಿಕ್ಕೆ ನೋಡ್ತಾ ಇಲ್ಲ. ಅವನು ಇರುವಂತ ಸ್ಥಳದಲ್ಲಿ ಇನ್ನೂ ತಗ್ಗಿಸಿಕೊಂಡು ದೇವರ ಕಾಯುವಿಕೆಗೋಸ್ಕರ ಕಾಯ್ತಾ ಇದ್ದನು. ಹಲ್ಲೆಲೂಯ. ಸೊ ಈ ಒಂದು ಗುಣ ದೇವರಿಗೆ ಮೆಚ್ಚುಗೆ ಆಗಿದೆ. ಹಲ್ಲೆಲೂಯ. ಸಮ್ಟೈಮ್ಸ್ ದೇವರು ಕೊಟ್ಟು ಪರೀಕ್ಷೆ ಮಾಡ್ತಾನೆ, ಹೆಂಗಿರ್ತೀವಿ ಅಂತ. ಹಲ್ಲೆಲೂಯ. ಹೆಂಗಿರ್ತೀವಿ. ಹಲ್ಲೆಲೂಯ. ಸಣ್ಣ ವಿಷಯದಲ್ಲಿ ಕೂಡ ನಾವು ನಂಬಿಗಸ್ತರಾಗಿದ್ದೀವಾ ಅಂತೇಳಿ ದೇವರು ನೋಡ್ತಾ ಇರ್ತಾನೆ. ಹಲ್ಲೆಲೂಯ. ಸೊ ಆದ ಕಾರಣ ಇವನಿಗೆ ಅಭಿಷೇಕ ಮಾಡಿ ರಾಜನಾಗಿ ಮಾಡಿದ ಮೇಲೆ ಕೂಡ ಅವನ ಕಾಯ್ತಾ ಇದ್ದನು ಪ್ರಿಯ. ಹಲ್ಲೆಲೂಯ. ಎಲ್ಲರೂ ಹೇಳಿದ್ರು, ಬರ್ರಿ ಹೋಗ್ಬಿಡೋಣ, ಮುಗಿಸೇ ಬಿಡೋಣ ಸೌಳಿನ ಏನ ಅಂತೇಳಿ. ಆದ್ರೆ ಇವ ಏನ್ ಮಾಡ್ಲಿಲ್ರಿ. ಹಲ್ಲೆಲೂಯ. ದೇವರ ಅಭಿಷೇಕ ಮಾಡಿದವನ ಮೇಲೆ ನನ್ನ ಕೈಯನ್ನು ಹಾಕೋದಿಲ್ಲ. ಅದರಲ್ಲಿ ಕೂಡ ನಂಬಿಗಸ್ತನಾಗಿದ್ದನು, ನೀತಿವಂತನಾಗಿದ್ದನು. ಹಲ್ಲೆಲೂಯ, ಹಲ್ಲೆಲೂಯ. ಯೋಚನೆ ಮಾಡ್ರಿ. ಯಾಕೆ ಅಂದ್ರೆ ಒಂದು ಕಡೆ ನಾವು ನೋಡ್ತೀವಿ, ನಮಗೆಲ್ಲ ಗೊತ್ತು ದಾವೀದ ಮತ್ತೆ ಗೋಲಿಯಾತ, ಗೊತ್ತಲ್ಲ? ದಾವೀದ ಅಂದ್ರೆ ನಮ್ಗೆ ನೆನಪಿಗೆ ಬರೋದು ಯಾರದ, ಗೋಲಿಯಾತ. ಹಲ್ಲೆಲೂಯ. ಯಾಕಂದ್ರೆ ಇಸ್ರಾಯೇಲ್ ಎಲ್ಲರೂ ನಡೀತಾ ಇದ್ರು, ಅದರಲ್ಲಿ ದಾವೀದ ಏನ್ ಮಾಡಿದ, ಮುಂದೆ ಹೋದ, 5 ಕಲ್ಲುಗಳನ್ನು ಆರಿಸಿಕೊಂಡಂತೆ. ಎಷ್ಟು ಕಲ್ಲು? 5 ಕಲ್ಲು ಆರಿಸಿಕೊಂಡಾನ. ಹಲ್ಲೆಲೂಯ. ಎಲ್ಲರೂ ನಗಾಡಿದ್ರು. ನಾವು ಈಟಿ, ಕಡುಗ ಮತ್ತೆ ಬರ್ಜಿ ಇದೆಲ್ಲ ಇಟ್ಟುಕೊಂಡು ನಾವೆಲ್ಲ ಟ್ರೈನಿಂಗ್ ಆಗಿರುವಂತ ಸೈನಿಕರು. ಹಲ್ಲೆಲೂಯ. ನಮಗೆ ಅವನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ. ಇವ ಕುರಿ ಕಾಯ್ತಾ ಇರುವ, ಇವ ಹೋಗಿ ಹೆಂಗ್ ನಮ್ಮನ್ನ ಜಯಿಸ್ತಾನೆ, ಬಿಡಿಸ್ತಾನಂತ ಹೇಳಿ. ಆದ್ರೆ ಇವ ಹೋದ, ಒಂದೇ ಒಂದು, ನಿನ್ನ ಹತ್ರ ಏನ್ ಬೇಕಂದ್ರೆ ಇರಲಿ, ಆದ್ರೆ ನನ್ನ ಹತ್ರ ನನ್ನ ಸ್ಥಾನವನ್ನ ಮೇಲಕ್ಕೆತ್ತುವಂತ ದೇವರು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯ. ನಂಬಿಕೆಯಲ್ಲಿ ಹೋದ, ಒಂದೇ ಒಂದು ಕಲ್ಲು ತಗೊಂಡ, ಎಸದ, ಅದು ಸೀದಾ ಒಂದೇ ಗುರಿ. ಆಮೇಲೆ 5 ಕಲ್ಲು ತಗೊಂಡ, ಆದ್ರೆ ಅವನ ಗುರಿ ಕರೆಕ್ಟ್ ಆಗಿತ್ತು. ಹಲ್ಲೆಲೂಯ. ಇವತ್ತು ನಮ್ಮ ಗುರಿ ಏನಾಗಿದೆ, ಪರಲೋಕ ಇದೆಯಾ? ಆಮೇಲೆ
ಅಲ್ಲೆಲ್ಲೂಯ್ಯ. ನಮ್ಮ ಗುರಿ ಎಲ್ಲಿದೆ? ಆಮೇಲೆ ಅಲ್ಲೆಲ್ಲೂಯ್ಯ. ಈಗ ಮುಗಿಸ್ಕೊಂಡು ಎಲ್ಲಿ ವ್ಯಾಪಾರಕ್ಕೆ ಹೋಗೋಣ, ಇದನ್ನು ಮುಗಿಸ್ಕೊಂಡು ಹೋಗಿ ಊರಿಗೆ ಹೆಂಗೆ ಹೋಗೋಣ, ಇದನ್ನು ಮುಗಿಸ್ಕೊಂಡು ಹೋಗಿ ಏನು ಅಡಿಗೆ ಮಾಡಿ ಊಟ ಮಾಡೋಣ, ನಮ್ಮ ಗುರಿ ಇದಾಗಿದೆ ಇವತ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಆದರೆ ನಮ್ಮ ಗುರಿ ಪರಲೋಕವಾಗಿರಬೇಕು. ದಾವೀದನಿಗೆ ಒಂದೇ ಒಂದು ಗುರಿ ಇತ್ತು, ಗೋಲಿಯಾತ್ ಬೀಳಬೇಕು. ಅಲ್ಲೆಲ್ಲೂಯ್ಯ. ಇಸ್ರಾಯೇಲ್ ಜಯ ಬರಬೇಕು, ದೇವನಾಮ ಮಹಿಮೆ ಆಗ್ಬೇಕು. ಇದು ಒಂದೇ ಗುರಿ. ಹೋದ, ಕಲ್ಲು ತಗೊಂಡ, ಎಸದ, ಏನ್ ಮಾಡಿದ, ಅವನನ್ನ ಕೆಳಗೆ ಬೆಳೆಸಿದ. ಅಲ್ಲೆಲ್ಲೂಯ್ಯ. ಈಗ ಜನ ಎಲ್ಲ ಹಾಡ್ತಾ ಇದ್ರು ಅಲ್ಲಿ, ಏನಂತೆ, ಸೌಳು ಕೊಂದಿದ್ದು 1000, ದಾವೀದಗೊಂದಿದ್ದು 10,000. ಅಲ್ಲೆಲ್ಲೂಯ್ಯ. ಯೋಚನೆ ಮಾಡ್ರಿ, ಈಗ ದಾವೀದನ ಸ್ಥಾನ ಏನಾಗ್ತಾ ಇದೆ? ಹೆಚ್ಚುತ್ತಾ ಇದೆ. ಸೌಳು ಕೊಂದಿದ್ದು ಕೇವಲ 1000, ದಾವೀದ ಕೊಂದಿದ್ದು 10,000. ಈಗ ಹಂಗೆ ಮೇಲೆ ಏರ್ಬಿಡ್ಬೋದಾಯ್ತು. ಆಮೇಲೆ ಜನ ಎಲ್ಲ ನನ್ನ ಪರದಲ್ಲಿ ಇದ್ದಾರೆ, ಈ ಸೌಳನ್ನ ನಾನು ಕೆಳಗೆ ಬೆಳೆಸಬಹುದು ಅಂತೇಳಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಆದ್ರೆ ಅವಾಗ ಕೂಡ ಅವನು ದೇವರ ಅಭಿಷೇಕ ಮಾಡಿದ ಮನುಷ್ಯನು ಅವನೇ ರಾಜನ ಅಂತ ಹೇಳಿ ತಗ್ಗಿಸಿಕೊಂಡ. ಆಮೇಲೆ ಸೌಳನ ಅವನ ಜೀವಮಾನ ದಿನದಲ್ಲಿ ಒಂದೇ ಕಡೆ ಕೂಡ ಅವನು ಎದುರಾಗಿ ನಿಂತು ಮಾತಾಡ್ಲಿಲ್ಲ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಅಷ್ಟು ತಗ್ಗಿಸುವಿಕೆ ಅವನಲ್ಲಿ ಇತ್ತು. ಅಲ್ಲೆಲ್ಲೂಯ್ಯ. ಅವನು ಹೋಗ್ತಾ ಇದ್ದಾನೆ ನೋಡ್ರಿ. ದುರಾತ್ಮ ಯಾರಲ್ಲಿ ಬರ್ತಾ ಇತ್ತು? ಸೌಳ ಒಳಗೆ ದುರಾತ್ಮ ಬರ್ತಾ ಇತ್ತು. ಸೌಲ್ನಲ್ಲಿ ಯಾವಾಗಲಾ ದುರಾತ್ಮ ಬರ್ತಾ ಇದೆಯೋ ಅವಾಗೆಲ್ಲ ಯಾರನ್ನ ಕರೆಸ್ತಿದ್ರು? ದಾವೀದನ ಕರೆಸಿ ಮುಂದೆ ನಿಂದಿರಿಸ್ತಿದ್ರು. ಅಲ್ಲಲ್ಲೂ. ಯಾಕಂದ್ರೆ ದಾವೀದನಲ್ಲಿ ಯಾರ ಆತ್ಮ ಇದೆ? ಆತ್ಮ ಇದೆ. ಅಲ್ಲಲ್ಲ. ಅವ ಬಂದು ಕಿನ್ನರನ್ನು ಬಾರಿಸುವಾಗ ಇವನಲ್ಲಿ ಒಂದು ದುರಾತ್ಮ ಏನಾಗ್ತಿತ್ತು? ಬಿಚ್ಚು ಹೋಗ್ತಾ ಇತ್ತು. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಈಗ ಸೌಳು ದುರಾತ್ಮ ಬರ್ತಾ ಇದೆ, ದಾವೀದ ಎದುರಿಗೆ ನಿಂತು ಕಿನ್ನರೆ ಬಾರಿಸ್ತಾ ದೇವರನ್ನು ಸ್ತುತಿಸ್ತಾ ಇದ್ದಾನೆ. ಸೊ ಈಗ ಸೌಳು ಏನ್ ಮಾಡ್ತಾ ಇದ್ದಾನೆ ಗೊತ್ತರ? ದಾವೀದನ್ನು ಕೊಲ್ಲಿಗೆ ತನ್ನ ಪಕ್ಕದಲ್ಲಿ ಒಂದು ಈಟಿನ ತಗೊಂಡು ಎಸಿತಾ ಇದ್ದಾನೆ. ಆಮೇಲೆ ಜಸ್ಟ್ ಮಿಸ್ ನಲ್ಲಿ ಅವನು ಎಸ್ಕೇಪ್ ಆದ. ಅಲ್ಲೆಲ್ಲೂಯ್ಯ. ಜಸ್ಟ್ ಮಿಸ್. ದಾವೀದ ಜಸ್ಟ್ ಮಿಸ್ ನಲ್ಲಿ ಎಸ್ಕೇಪ್ ಆದ. ಅಲ್ಲೆಲ್ಲೂಯ್ಯ. ಈಗ ಅವನ ರಾಜ ಆಗಿದ್ದಾನೆ, ಸ್ಥಾನ ಸಿಕ್ಕಿದೆ, ಬಲ ಸಿಕ್ಕಿದೆ. ಅವ ಮನಸ್ಸು ಮಾಡಿದ್ರೆ ಏನ್ ಮಾಡ್ಬೋದಾಯ್ತು? ನನ್ನನ್ನ ಕೊಲ್ಲಿಗೆ ಈಟಿ ಎಸೆದೆಯಲ್ಲ, ತಡಿಮ ಅವನೇ, ಈಗ ನನಗೆ ಸಿಕ್ಕೈತಿ ಚಾನ್ಸ್ ಅಂತ ಹೇಳಿ ತಗೊಂಡೋಗಿ ಏನ್ ಮಾಡ್ಬೋದಾಯ್ತು? ಅವನನ್ನ ಕೊಳ್ಳಬಹುದಾಯ್ತು. ಆದರೆ ಅಂತ ಗುಣ ಅವನಲ್ಲಿ ಇಲ್ಲವೇ ಇಲ್ಲ. ದಾವೀದನಲ್ಲಿ ರಿವೆಂಜ್ ತಗೊಳ್ಳುವಂತ ಗುಣ ಇಲ್ಲ. ಮೊಯ್ಯಿಗೆ ಮೊಯ್ ತೀರಿಸ್ಬೇಕು, ನನಗ್ ಮಾಡ್ಯಾರ ನಾನು ಅವ್ರಿಗೆ ಮಾಡಬೇಕು ಅನ್ನುವಂಥ ಗುಣ ಯಾರಿಗಿಲ್ಲ? ದಾವೀದನಿಗೆ ಇದ್ದಿದ್ದಿಲ್ಲ. ಆದ ಕಾರಣ ದೇವರು ಅವನನ್ನು ರಾಜನಾಗಿ ಮಾಡಿದ. ಆಮೇಲೆ ನಾವೇನ್ ಮಾಡ್ತೀವಿ? ಒಂದೇ ಇಟ್ಕೊಳಂಗಿಲ್ಲ. ಈಗ ನನಗೆ 2 ಮಕ್ಕಳದಾರ. ಅಲ್ಲೆಲ್ಲೂಯ್ಯ. ಅವರಿಬ್ಬರು ನೋಡುವಾಗ ನನಗೆ ಸಿಟ್ಟಾಗಿ ಬರ್ತಾವೆ. ಅಲ್ಲೆಲ್ಲೂಯ್ಯ. ಒಬ್ಬನು ಸಹಿಸ್ಕೊಳಂಗಿಲ್ಲ. ಒಬ್ಬ ಹಿಂಗೆ ಮುಟ್ಟಿದ್ರೆ ನೀನು ನನ್ನ ಹೊಡೆದಿಲ್ಲ ಅಂತ ಇವ ಹೊಡಿತಾನೆ, ನನ್ನ ಹೊಡೆದಿಲ್ಲ, ಹಿಂಗೆ ಹೊಡೆದು ದೊಡ್ಡ ಜಗಳ ಆಗತ್ತದ. ಸಹಿಸ್ಕೊಳ್ಳೋ ಗುಣ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಆದರೆ ದಾವೀದ ನೋಡ್ರಿ ಎಷ್ಟು ಮಟ್ಟಿಗೆ ತಗ್ಗಿಸ್ಕೊಳ್ತಾನೆ. ಅವನ ಪ್ರಾಣನೇ ಕೊಲ್ಲಬೇಕು ನೀಟಿ ಎಸೆದವ್ರನ್ನ ಕೂಡ ದೇವರ ಆತ್ಮನಿರುವಂಥ ಮನುಷ್ಯ ಅವನ ಮೇಲೆ ನನ್ನ ಕೈ ಹಾಕೋದಿಲ್ಲ ಅಂತ ಹೇಳಿ ಅವನೇನು ಮಾಡಿದ? ಸಹಿಸ್ಕೊಳ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಈ ಗುಣ ನಮ್ಮಲ್ಲಿ ಇರೋದಾದರೆ ನಮ್ಮನ್ನು ಕೂಡ ದೇವರ ದಿನದಿನಕ್ಕೆ ಹೆಚ್ಚಿಸುವಂತವನಾಗಿ. ಒಬ್ಬರು ನಮ್ಮ ಕೆಟ್ಟದ ಯೇಸುಸ್ವಾಮಿ ಕೂಡ ಹೇಳಿದ ಮಾತು ಏನದು? ನಿನ್ನ ಶತ್ರುವನ್ನ ಏನ್ ಮಾಡು ನೀನು? ಪ್ರೀತಿಸು. ನಿನ್ನನ್ನು ಶಪಿಸುವವ್ರನ್ನ ಏನ್ ಮಾಡು ನೀನು? ಆಶೀರ್ವದಿಸು. ಹಿಂಸೆ ಪಡಿಸೋರ್ಗೋಸ್ಕರ ಏನ್ ಮಾಡಿ ನೀನು? ಪ್ರಾರ್ಥನೆ ಮಾಡು. ಇದು ಯೇಸುಸ್ವಾಮಿ ಹೇಳಿದ್ದು. ಅಲ್ಲೆಲ್ಲೂಯ್ಯ. ಹೋಗಿ ಅವ್ರನ್ನ ಓಡಿ ಬಡಿ, ಕೈ ತಗೊಂಡ್ ಬಾ, ಕಾಲು ತಗೊಂಡ್ ಬಾ ಅಂತ ಯೇಸುಸ್ವಾಮಿ ಎಲ್ಲ ಹೇಳಿದಾನ? ನಿನ್ನಂತೆ ನೆರೆಯವರನ್ನು ಕೂಡ ಪ್ರೀತಿ ಮಾಡು. ಈ ಗುಣ ಯೇಸುಸ್ವಾಮಿ ಏನೆಲ್ಲ ಫಾಲೋ ಅಪ್ ಮಾಡಿದನೋ ಅದೆಲ್ಲ ದಾವೀದ ಮಾಡಿದ್ದಾನೆ. ಹಲ್ಲೆಲೂಯಾ. ಸೊ ದಾವೀದನಲ್ಲಿರುವಂತ ಎಲ್ಲಾ ಗುಣ ಈ ಲೋಕದಲ್ಲಿ ಒಬ್ಬರಿಗೆ ಮಾತ್ರ ಇತ್ತು ಅಂದ್ರೆ ಯೇಸುಸ್ವಾಮಿ ಮಾತ್ರ ಇತ್ತು. ಆಮೇಲೆ ಇಲ್ಲ ಹಿಂಗೆ ಹೇಳ್ಬೋದು, ಯೇಸುಸ್ವಾಮಿಯಲ್ಲಿ ಏನೇನೆಲ್ಲ ಗುಣಗಳಿತ್ತೋ ಆ ಎಲ್ಲಾ ಗುಣಗಳು ದಾವೀದನಲ್ಲಿ ಮಾತ್ರ ಇತ್ತು ಎಂಬುದಾಗಿ ನಾವು ನೋಡಬಹುದು. ಆಮೇಲೆ ಯಾಕಂದ್ರೆ ಅಷ್ಟು ತಗ್ಗಿಸುವಿಕೆ, ಅಷ್ಟು ಸಮಾಧಾನ, ಅಷ್ಟು ಪ್ರೀತಿ ಮಾಡ್ತಾ ಇದ್ದ ವ್ಯಕ್ತಿ ಯಾರಂದ್ರೆ ದಾವೀದನಾಗಿದ್ದನು. ಆಮೇಲೆ ಅಲ್ಲೇ ಒಂದು ಕಡೆ ಹೋಗ್ತಾ ಇದ್ದಾನೆ ನೋಡ್ರಿ. ದಾವೀದ್ ಇಲ್ಲೇ ಇದನ್ನು ಸುದ್ದಿ ಗೊತ್ತಾಯ್ತು. ಆ ಒಂದು ಗುಡ್ಡವನ್ನು ಏನ್ ಮಾಡ್ಬಿಟ್ರು ಅವರು? ರೌಂಡ್ ಅಪ್ ಮಾಡ್ಬಿಟ್ರು. ಈಗ ದಾವೀದ ಎಸ್ಕೇಪ್ ಆಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ಥಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಹುಡುಕ್ತಾ ಇದ್ದಾನೆ. ಸೌಲ ಇನ್ನು ಪಕ್ಕದಲ್ಲಿ ಹೋಗ್ಬಿಟ್ಟ. ಎಲ್ಲಿ ಹೋಗ್ಬಿಟ್ಟ? ಪಕ್ಕದಲ್ಲಿ ಹೋಗ್ಬಿಟ್ಟ. ಹಲ್ಲೆಲೂಯಾ. ಜಸ್ಟ್ ಪಕ್ಕದಲ್ಲಿ ಹೋಗಿರುವಾಗ ಅಲ್ಲಿ ಅವನಿಗೆ ಕೊಳ್ಳಲಿಕ್ಕೆ ಚಾನ್ಸ್ ಸಿಕ್ಕಿದ್ರು ಅವ್ರ ಜೊತೆಗಿದ್ದವ್ರು ಹಾಕ್ಬಿಡ್ರಿ ಅಂದ್ರು. ತೆಗಿಸ್ಬಿಡ್ರಿ ತಲೆನ, ಇವನೆಲ್ಲ ಹಿಂಸೆ ಪಡಿಸ್ತಾ ಇದ್ದಾನೆ, ನಮ್ಮನ್ನೇ ಕೊಲ್ಲಕ್ಕೆ ಬಂದಿದ್ದಾನೆ, ಹಿಡಿದು ಬಿಡ್ರಿ, ಕೊಂದು ಬಿಡ್ರಿ ಅಂತೇಳಿ. ಆದರೆ ಅವಾಗ ಕೂಡ ಅವನು ಹೇಳಿದ ಒಂದು ಮಾತೇನು ಗೊತ್ತನ್ರಿ?
ದೇವರು ಅಭಿಷೇಕ ಮಾಡಿದ ಮನುಷ್ಯನ ಮೇಲೆ ನಾನು ಕೈ ಹಾಕೋದೇ ಇಲ್ಲ. ಆಮೆನ್. ಹಲ್ಲೆಲೂಯಾ ಅಂತ ಹೇಳಿ ಅವನ ತಗೊಂಡು ಬಂದಂತ ಒಂದು ಈಟಿಯನ್ನು, ಅವನ ಶಾಳನ್ನು ಮಾತ್ರ ಏನ್ ಮಾಡ್ತಿದ್ದಾನೆ, ಅವನು ತಗೊಂಡು ಬಂದು ಇಟ್ಕೊಂಡಿದ್ದಾನೆ. ಹಲ್ಲೆಲೂಯಾ. ತೋರಿಸ್ತಾ ಇದ್ದಾನೆ, ಅವಕಾಶ ಸಿಕ್ತು ದನಿ, ನಿಮ್ಮನ್ನು ಕೊಳ್ಳಿಕ್ಕೆ ನನಗೇನು ಸಿಕ್ತು, ಅವಕಾಶ ಸಿಕ್ತು, ಆದರೆ ನಾನು ದೇವರಿಗೆ ವಿರೋಧವಾಗಿ ಏನು ಮಾಡೋದೇ ಇಲ್ಲ. ದೇವರ ಅಭಿಷೇಕ ಮಾಡಿದ ಮನುಷ್ಯ ನೀನು, ನಿನ್ನ ಮೇಲೆ ನನಗೆ ಕೈ ಹಾಕೋದಿಲ್ಲ, ನನ್ನ ಬಿಟ್ಟು ಬಿಡ್ರಿ ಅಂತ ಹೇಳಿ ಸೌಲನ ಹತ್ರ ಹೋಗಿ ಅವನು ಬೇಡಿಕೊಂಡನು. ಹಲ್ಲೆಲೂಯಾ. ಇಂಥ ಗುಣ ದಾವೀದನಿಗಿತ್ತು ಪ್ರಿಯ. ಅದಕ್ಕೆ ದಿನ ದಿನಕ್ಕೆ ದಾವೀದನ ದೇವರು ಏನ್ ಮಾಡ್ತಾ ಇದ್ರು, ಹೆಚ್ಚಿಸ್ತಾ ಇದ್ರು. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತಾ ಇರ್ಬೋದು 2ನೇ ಸಾಮುವೇಲನ ಪುಸ್ತಕ 5ನೇ ಅಧ್ಯಾಯ 3ನೇ 4ನೇ ವಚನಗಳನ್ನು ಓದಿಕೊಳ್ಳೋಣ. ಇಸ್ರಾಯೇಲಿನ ಹಿರಿಯವರೆಲ್ಲರೂ ಹೆಬ್ರೋನಿನಲ್ಲಿರುವ ಅರಸನ ಬಳಿಗೆ ಬಂದಾಗ ಅರಸನಾದ ದಾವೀದನು ಹೆಬ್ರೋನಿನಲ್ಲಿ ಕರ್ತನ ಮುಂದೆ ಅವರ ಸಂಗಡ ಒಡಂಬಡಿಕೆಯನ್ನು ಮಾಡಿದನು. ಅವರು ದಾವೀದನನ್ನು ಇಸ್ರಾಯೇಲಿನ ಮೇಲೆ ಅರಸನಾಗಲು ಅಭಿಷೇಕ ಮಾಡಿದರು. ಹಲ್ಲೆಲೂಯಾ. ಅವರನ್ನ ಇಸ್ರಾಯೇಲನಿಗೆ ಅಭಿಷೇಕವಾಗಿ ಮಾಡಿ ರಾಜನಾಗಿ ನೆಲೆಸಿದರು. 3rd ಟೈಮ್. ಹಲ್ಲೆಲೂಯಾ. 3ನೇ ಸಲ ರಾಜನಾಗಿ ಅಭಿಷೇಕ ಹೊಂದುತ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಈಗ ಯಹೂದ್ಯರ ರಾಜನಾಗಿ ಮಾತ್ರ ಇದ್ದವನು ಈಗ ಇಸ್ರಾಯೇಲ್ ರಾಜನಾಗಿ ದೇವರು ಏನ್ ಮಾಡ್ತಾ ಇದ್ದಾರೆ, ಅಭಿಷೇಕ ಮಾಡ್ತಾ ಇದ್ದಾರೆ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಈಗ ಯಾರು ಸತ್ತೋಗಿದಾರ, ಸೌಲ. ಹಲ್ಲೆಲೂಯಾ. ಈಗ ಇಸ್ರಾಯೇಲ್ ನಡೆಸಲಿಕ್ಕೆ ಯಾರಿಲ್ಲ, ರಾಜ ಇಲ್ಲ. ಈಗ ಎಲ್ಲಾ ಇಸ್ರಾಯೇಲ್ ಜನರು ಸೇರಿ ಯಹೂದ್ಯನ ರಾಜನಾಗಿರುವಂತ ದಾವೀದನ ಹತ್ರ ಬರ್ತಾ ಇದ್ದಾರೆ. ಬಂದು ಏನ್ ಮಾಡ್ತಿದ್ದಾರೆ, ನೀವು ನಮ್ಮ ಇಸ್ರಾಯೇಲನ ಆಳ್ವಿಕೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೌಲ್ ಇರೋ ತನಕ ಆ ಸ್ಥಾನಕ್ಕೆ ಅವನು ಬರಲೇ ಇಲ್ಲ ಪ್ರಿಯರೇ. ಸೌಲ್ ಇರೋ ತನಕ ದಾವೀದ ಏನ್ ಮಾಡ್ಲಿಲ್ಲ, ಆ ಸ್ಥಾನಕ್ಕೆ ಬರಲಿಲ್ಲ. ಕಾರಣ ಏನಂದ್ರೆ ದೇವರ ಅಭಿಷೇಕ ಮಾಡಿದ ಮನುಷ್ಯನು ಅವನ ಸ್ಥಾನಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತಿದ್ದ. ಅವನ ಸ್ಥಾನ ನನಗೆ ಬೇಡ. ಓಕೆ, ದೇವರು ನನಗೆ ಅಭಿಷೇಕ ಮಾಡಿದ್ದಾನೆ, ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ, ಆದರೆ ದೇವರ ಸಮಯ ಬರುವ ತನಕ ಅವನ ಕಾಯ್ತಾ ಇದ್ದಾನೆ ಹೊರತು ದುಡುಕಿ ಮುಂದೆ ಹೋಗ್ಲಿಲ್ಲ. ಆಮೆನ್. ಅವನ 30 ವರ್ಷ ದಾವೀದನ 30 ವರ್ಷ ಆದ ಮೇಲೇ ದೇವರು ಏನ್ ಮಾಡಿದ್ರು, ಅವನನ್ನ ರಾಜನಾಗಿ ಇಸ್ರಾಯೇಲನ ರಾಜನಾಗಿ ಮಾಡಿದರು. ಹಲ್ಲೆಲೂಯಾ. ಸೊ ಸಮ್ಟೈಮ್ ಸಮಯ ಬರೋ ತನಕ ನಾವು ಕಾಯಬೇಕು. ಸಮಯ ಬರೋ ತನಕ ಏನ್ ಮಾಡ್ಬೇಕ್ರಿ, ನಾವು ಕಾಯಬೇಕು. ನನಗೆ ಗೊತ್ತೈತಿ ಅಂತೇಳಿ ದುಡುಕಿ ನಾವು ಮುಂದೆ ಹೋದಾದ್ರೆ, ನಾವು ನಮ್ಮ ಸ್ವಂತ ಬಲದಲ್ಲಿ ಹೋದಾದ್ರೆ ದೇವರು ಹೇಳ್ತಾ ಇದ್ದಾನೆ, ಆಯ್ತು ನೀವು ಹೋಗಿ, ನಾನು ನಿಂತ್ಕೊಳ್ತೀನಿ. ಆಮೇಲೆ ಹಲ್ಲೆಲೂಯಾ. ನಾವು ಮುಂದೆ ಹೋದ್ರೆ ದೇವ್ರು ಏನು ಮಾಡೋಂಗಿಲ್ರಿ ಪ್ರಿಯರೇ. ದೇವರು ನಾವು ಮುಂದೆ ಬಿಟ್ರೆ ದೇವ್ರು ನಮಗಾಗಿ ಎಲ್ಲ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಐಗುಪ್ತ ದೇಶದಲ್ಲಿ ಜನರನ್ನ ಮೋಶೆ ಅಲ್ಲಿಂದ ಕರ್ಕೊಂಡು ಇಸ್ರಾಯೇಲ್ ಕಾನಾನ್ ದೇಶ ಕರ್ಕೊಂಡು ಬರ್ತಾ ಇರುವಾಗ ಅಲ್ಲಿ ಒಂದು ಸಂಗತಿ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಅವಾಗ ದೇವ್ರು ಹೇಳ್ತಿದ್ದಾನೆ, ಯಪ್ಪ ನೀವು ಸುಮ್ಮನೆ ಇರ್ರು. ದೇವ್ರು ಏನ್ ಹೇಳಿದ್ರಲ್ಲಿ, ನೀವು ಸುಮ್ಮನೆ ಇರ್ರಿ, ನಾನು ನಿಮಗೋಸ್ಕರ ಏನ್ ಮಾಡ್ತೀನಿ, ಯುದ್ಧ ಮಾಡ್ತೀನಿ. ಆಮೇಲೆ ಹಲ್ಲೆಲೂಯಾ. ದೇವರು ಸಮ್ಟೈಮ್ಸ್ ನಮ್ಮನ್ನ ಏನ್ ಮಾಡ್ತಾನೆ, ನೀವು ಸುಮ್ಮನೆ ಇರೋ, ನೀ ಮೌನವಾಗಿ ಇರೋ, ತಗ್ಗಿಸಿಕೊಂಡಿರೋ, ಕುತ್ಕೊಂಡಿರೋ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಹಲ್ಲೆಲೂಯಾ. ನಾವೇ ಏನ್ ಮಾಡ್ತೀವಿ, ಏನ್ರಿ ನನಗೆ ಗೊತ್ತೈತಿ ಬಿಡ್ರಿ, ನಾನು ಹೋಗಿ ಬರ್ತೀನಿ, ನಾನು ಮಾತಾಡಿಸಿ ಬರ್ತೀನಿ, ನನಗೆಲ್ಲ ಗೊತ್ತೈತಿ, ನಾನು ಹೋಗಿ ಮಾತಾಡಿದ್ರೆ ಆಗ್ತಾವ ಅಂತೇಳಿ ನಾವೇನು ಮಾಡ್ತೀವಿ, ಸ್ವಂತ ಬಲ ಸ್ವಂತ ಬುದ್ಧಿಯಲ್ಲಿ ಮುಂದೆ ಹೋಗ್ತೀವಿ, ಹೋಗಿ ಎಡವಟ್ಟು ಮಾಡ್ಕೊಂಡು ಬರ್ತೀವಿ. ಆಮೇಲೆ ಹಲ್ಲೆಲೂಯಾ. ನಮ್ಮ ಬಲದಲ್ಲಿ ನಾವೇನು ಮಾಡಬಾರ್ದು, ಹೋಗಬಾರದು. ನಮ್ಮ ಬುದ್ಧಿಯಲ್ಲಿ ನಾವೇನು ಮಾಡಬಾರ್ದು, ಹೋಗಬಾರದು. ಹಲ್ಲೆಲೂಯಾ. ದೇವರ ಅಂದ್ರೆ ದೇವರ ಒಂದು ವಾಕ್ಯ ಬರೋ ತನಕ ಏನು ಮಾಡ್ಬೇಕು, ನಾವು ಕಾಯ್ತಾ ಇರಬೇಕು. ನಾವು ಮಾಡುವಂಥ 2 ತಪ್ಪು ಏನು ಗೊತ್ತಾ, ಒಂದು ನನಗೆಲ್ಲ ಗೊತ್ತೈತಿ ಅಂತ ಮುಂದೆ ಹೋಗ್ಬಿಡೋದು. ಆಮೇಲೆ ಅಲ್ಲಿ ಹಂಗೆ ಹೋದ್ರೂ ನಮಗೆ ಜಯ ಸಿಗೋದಿಲ್ಲ. ಇನ್ನೊಂದು, ದೇವರು ಹೋಗು ಅಂದ್ರೂ ಹೋಗೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಆವಾಗ ಕೂಡ ನಮಗೇನಾಗತ್ತೆ, ತೊಂದರೆವಾಗುತ್ತೆ. ಹಲ್ಲೆಲೂಯಾ. ಮನುಷ್ಯನ ತೊಂದರೆವಾಗೋದು 2 ವಿಷಯದಲ್ಲಿ. ಹಲ್ಲೆಲೂಯಾ. ಯಾಕಂದ್ರೆ ಒಂದು ಕಡೆಯಲ್ಲಿ ನೋಡ್ತೀವಿ, 10 ಜನ ಹೋದ್ರು, 10-12 ಜನ ಹೋದ್ರು ಎಲ್ಲಿಗೆ, ಕಾನಾನ್ ದೇಶ ಹೆಂಗಿದೆ ನೋಡ್ಕೊಂಡು ಬರೋಣ ಅಂತೇಳಿ. ಅರಣ್ಯಕಾಂಡದಲ್ಲಿದೆ. ಹೋದ್ರು, ಆ ದೇಶ ನೋಡಿದ್ರು, ತುಂಬಾ ಚೆನ್ನಾಗಿದೆ, ಹಣ್ಣು ಚೆನ್ನಾಗಿದೆ, ಸಮೃದ್ಧಿ ಚೆನ್ನಾಗಿದೆ, ದೇವರು ಹೇಳಿದಂತೆ ಹಾಲು ಜೇನು ಹರಿಯುವಂಥ ದೇಶವಾಗಿದೆ. ಆದರೆ ತಿರುಗಿ ಬಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ, ಏನಂತೆ, ಎಲ್ಲ ಓಕೆ ಸೂಪರ್, ಆದರೆ ಅಲ್ಲಿರುವಂಥ ಜನ, ಯಪ್ಪ ಅವ್ರನ್ನ ಜಯಿಸಿ ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇದು ನಮಗೆ ಸಿಗೋಂಗಿಲ್ಲ, ಬಿಡ್ರಿ ಸುಮ್ಮನೆ ಇಲ್ಲೇ ಇಲ್ಲ ಅವ್ರನ್ನ. ಆಮೇಲೆ ಆದರೆ ಅಲ್ಲಿ ಹೋಗಿ ಬಂದ ಕಾಲೇಬ, ಅಲ್ಲಿ ಹೋಗಿ ಬಂದ ಯೋಶುವ ಏನು ಮಾಡಿದ್ರು, ನಮ್ಮ ದೇವ್ರ ಮುಂದೆ ಯಾರು ಇಲ್ರಿ, ದೇವ್ರು ಇಲ್ಲಿ ತನಕ ಕರ್ಕೊಂಡು ಬಂದಾರಂದ್ರೆ ಅಲ್ಲಿ ಕರ್ಕೊಂಡು ಹೋಗಂಗಿಲ್ಲನ್ರಿ. ಹಲ್ಲೆಲೂಯಾ. ಕರ್ಕೊಂಡು ಹೋಗ್ತಾನ್ರಿ, ಚೆನ್ನಾಗಿದೆ ರೀ. ಹಲ್ಲೆಲೂಯಾ. ಇದು ಪಾಸಿಟಿವ್ ಎನರ್ಜಿ.
ಅಲ್ಲೆಲೂಯ್ಯ. ಆದ್ರೆ 10 ಏನಾಗಿತ್ತಲ್ಲಿ? ನೆಗೆಟಿವ್. ನೀ ಬೇಕಂದ್ರೆ ಹೋಗೋ, ನಾನು ಯಾಕೆ ಬಂದು ಪ್ರಾಣ ಕೊಡಬೇಕು, ನಾನು ಯಾಕೆ ಸಾಯ್ಬೇಕು? ಅಲ್ಲೆಲೂಯ್ಯ. ಆಗ ದೇವರ ಕೋಪ ಅವ್ರ ಮೇಲೆ ಬಂತು ಪ್ರಿಯರೇ. ದೇವರು ಆಯ್ತು, ನೀವು ಆ ದೇಶಕ್ಕೆ ಹೋಗೋದೇ ಬೇಡ, ಹೋಗೋದು ಇಲ್ಲ, ಹೋಗೋದು ಬೇಡ, ಹೋಗೋದು ಇಲ್ಲ. ಅಡ್ಡಾಡ್ರಿ 40 ವರ್ಷ ಎಲ್ಲಿ? ಅರಣ್ಯದಲ್ಲಿ ಅಡ್ಡಾಡ್ರಿ ಅಂತ ಅಡ್ಡಾಡಿಸಿದ. ಅಲ್ಲೆಲೂಯ್ಯ. ಅವಾಗ ಅಯ್ಯೋ ತಪ್ಪು ಮಾಡಿಬಿಟ್ಟಿವಿ, ದೇವರ ವಾಕ್ಯವನ್ನು ಮೀರಿ ನಡೆದು ಬಿಟ್ಟಿವಿ, ದೇವರು ಹೇಳಿದಂತೆ ಹೋಗ್ಬಿಟ್ರೆ ಚೆನ್ನಾಗಿರ್ತಿತ್ತು. ಈಗ ಮಾತ್ರ ಏನು ದೇವ್ರು ದೊಡ್ಡವ, ದೇವ್ರ ಬಲ ಇದೆ, ದೇವ್ರ ಕಾರ್ಯ ಇದೆ, ನಡ್ರಿ ಹೋಗೋಣ. ಯಾವಾಗ? ದೇವ್ರು ಹೋಗ್ಬೇಡ ಅಂತ ಹೇಳಿದ ಮೇಲೆ. ಆಮೇಲೆ ಅಲ್ಲೆಲೂಯ್ಯ. ಹೋಗೋಣ ಅಂತ ಹೇಳುವಾಗ ಅಯ್ಯೋ ಬೇಡ್ರಿ, ಹೋಗೋದಿಲ್ರಿ, ಆಗೋದಿಲ್ರಿ. ಅಲ್ಲೆಲೂಯ್ಯ. ಈಗ ದೇವ್ರು ಹೇಳಿದ್ರು ಹೋಗ್ಬೇಡ, ನಿನಗೆ ಕೊಡೋಂಗಿಲ್ಲ. ಅಲ್ಲೆಲೂಯ್ಯ. ಈಗ ಅದೇ ಹೋಗೋಣ, ಸ್ವಾಮಿ ನಡ್ರ ಅಂತ ಹೇಳಿ ಏನು ಮಾಡಿದ್ರು? 10 ಓಡೋದ್ರು. ಒಬ್ಬನ ವಾಪಸ್ ಬಂದ? ಅಲ್ಲೆಲೂಯ್ಯ. ಸತ್ ಮನ್ನಾದ ಅಲ್ಲೇ. ಆಮೇಲೆ ಅಲ್ಲೆಲೂಯ್ಯ. 2 ಕಾರ್ಯಗಳು ಪ್ರಿಯರೇ. ದೇವರು ಹೋಗಂದಾಗ ಹೋಗ್ಬಿಡ್ಬೇಕು, ಹೋಗ್ಬೇಡ ಅನ್ನುವಾಗ ಕುಂತು ಬಿಡ್ಬೇಕು. ಆಮೇಲೆ ದಾವಿದ ಆ ಕೆಲಸ ಮಾಡಿದ, ದೇವರ ವಾಕ್ಯಕ್ಕೆ ವಿಧೇಯನಾಗಿದ್ದ. ಅಲ್ಲೆಲೂಯ್ಯ. ಅಲ್ಲೆಲೂಯ್ಯ. ಒಮ್ಮೊಮ್ಮೆ ನಮಗೆ ಪ್ರವಾದನೆ ಸಿಗತ್ತೆ, ದೇವರು ನನ್ನನ್ನು ದೊಡ್ಡವನಾಗಿ ಮಾಡ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಹಿಂಗಾಗತ್ತೆ, ಹಂಗಾಗತ್ತಂತೆ. ಅಲ್ಲೆಲೂಯ್ಯ. ಅದು ಸಿಕ್ಕಿದ ತಕ್ಷಣ ನಮ್ಮಲ್ಲಿ ಏನು ಬಂದುಬಿಡುತ್ತೆ? ವೈರಾಗಿ ಬರುತ್ತೆ. ದೇವ್ರು ಹೇಳೋಣ ಬಿಡು, ನಾ ಕೆಲ್ಸಕ್ಕೆ ಹೋಗೋಂಗಿಲ್ಲ, ದೇವ್ರು ಮಾಡ್ತಾನೆ, ಕುಂತು ಬಿಡ್ತೀವಿ. ಆಮೇಲೆ ಅಲ್ಲೆಲೂಯ್ಯ. ಕರೆದಾತನು ನಂಬಿಗಸ್ತನು. ನೀನು ಎಲ್ಲಿ ಹೋದ್ರೂ ದೇವ್ರು ಬಿಡೋಂಗಿಲ್ಲ, ಅದು ನಂಬಿಗಸ್ತನಾಗಿರ್ಬೇಕು. ಅಲ್ಲೆಲೂಯ್ಯ. ನೀವು ಅದ್ದಾಡ್ಕೊಂಡು ಹೋಗಿ ಗುರಿ ಮುಟ್ಟೋದು ದೇವ್ರಿಗೆ ಇಷ್ಟ ಇಲ್ಲ ಪ್ರಿಯರೇ. ಸುಮ್ಮನೆ ಕೂತ್ಕೋ, ದೇವ್ರು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಯೋನ ಏನು ಮಾಡಿದ? ಹೋಗ ನನ್ನ ಜನರಿಗೆ ಸ್ವಾರ್ಥ ಸಾರು. ಅವರೆಲ್ಲ ಏನಾಗಿದ್ದಾರೆ? ಪಾಪದಲ್ಲಿ ಬಿದ್ದಿದ್ದಾರೆ. ನಡಿ. ಎಲ್ಲಿಪ್ಪ? ನಿನೆವೇಗೆ ನಡಿ. ನಿನೇವನ? ಯಪ್ಪ ಬೇಡ ಬಿಡು, ಆ ಕಡೆ ಹೋದ್ರೆ ಒಂದು ನಾನು ಹೇಳಿ ಸುಳ್ಳಾಗತ್ತೆ, ಇಲ್ಲ ಆ ಜನ ನನ್ನನ್ನು ಮುಗಿಸ್ಬಿಡ್ತಾರೆ. ಹಂಗಾಗಿ ಅಲ್ಲಿ ಹೋಗೋದು ಬೇಡ ಅಂತೇಳಿ ಅವನು ಎಲ್ಲಿ ಹೋಗ್ತಾ ಇದ್ದಾನೆ? ತಾರ್ಸಿಸ್ ಅಂತ ಒಂದು ಊರಿದೆ, ಅಲ್ಲಿಗೆ ಹೋಗುವಂತ ಒಂದು ದೋಣಿ ಹತ್ಬಿಟ್ಟಾನೆ. ಆಮೇಲೆ ಆದರೆ ನಿನೆವೆ ಇರೋದು ಈ ಕಡೆ, ತಾರ್ಸಿಸ್ ಇರೋದು ಆ ಕಡೆ. ಹತ್ಬಿಟ್ಟು ಹೋಗ್ತಾ ಇದ್ದಾನೆ. ಅಲ್ಲೆಲೂಯ್ಯ. ದೇವ್ರು ನೋಡಿದ್ರು, ನಿನ್ನ ಎಷ್ಟು ಆರಾಮಾಗಿ ಕರ್ಕೊಂಡು ಹೋಗ್ಬೇಕಂತ ಬಯಸ್ತಾ ಇದ್ದೀನಿ, ನೀನು ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ಬೇಕಂತ ಬಯಸ್ತಾ ಇದ್ದೀನಿ, ನೀನು ಒದ್ದಾಡ್ಕೊಂಡೇ ಬರ್ಬೇಕಂತ ಇಷ್ಟಪಡ್ತಾ ಇದೆಯಲ್ಲ. ಆಮೇಲೆ ಅಂತ ಹೇಳಿ ಅಲ್ಲಿ ಒಂದು ಬಿರುಗಾಳಿ ಬಂತು, ಅಲೆ ಹೇಳ್ತಾ ಇತ್ತು, ಅಲ್ಲಿ ಒದ್ದಾಟ ಬಂತು, ಜನ ಎಲ್ಲ ಗುಣಗುಡ್ತಾ ಇದ್ರು, ಗೋಳಾಡ್ತಾ ಇದ್ರು, ಕಣ್ಣೀರು ಸುರಿಸ್ತಾ ಇದ್ರು. ಅವಾಗ ಗೊತ್ತಾಯ್ತು ಇದೆಲ್ಲ ದೇವರ ಕಾರ್ಯ. ದೇವರು ಹೇಳಿದರು, ಸುಮ್ಮನೆ ಸಮಾಧಾನವಾಗಿ ಹೋಗಿದ್ರೆ ಆರಾಮ ಹೋಗ್ತಿದ್ನಾ ನಾನು, ಈಗ ಇದು ನನಗೆ ಬೇಕಾ ಅಂತ ಹೇಳಿ ಅಲ್ಲಿ ಏನು ಮಾಡ್ತಿದ್ದಾನೆ? ಗೋಳಾಡ್ತಾ ಇದ್ದಾನೆ. ಅವನ ಕೈ ಕಾಲುಗಳನ್ನ ಕಟ್ಟಿ ಏನು ಮಾಡಿದ್ರಂತೆ? ನೀರಿನಲ್ಲಿ ಎಸಿದ್ರು. ಆಮೇಲೆ ಅಲ್ಲೂಯ್ಯಪ್ಪ ನಾನೇ ಕಾರಣ, ನಾ ಸತ್ತರೆ ನೀವೆಲ್ಲ ಆರಾಮಿರ್ತೀರ, ನನ್ನ ಹಾಕ್ಬಿಡ್ರು ನೀರಾಗ ಅಂತೇಳಿ ಅವನ್ನ ಏನು ಮಾಡಿದ್ರು? ನೀರಾಗ ಹಾಕಿದ್ರು. ನೀರು ಹಾಕಿದ ತಕ್ಷಣ ದೇವರಲ್ಲಿ ಏನು ಮಾಡಿದ್ರು? ಅವನ ಮೀನು ಹೊಟ್ಟೆ ಒಳಗೆ ಹೋಗಿ 3 ದಿನ ಕಷ್ಟಪಟ್ಟ. ಆ ಹೊಲಸಿನಲ್ಲಿ, ಆ ಕತ್ತಲೆಯಲ್ಲಿ, ಆ ವೇದನೆಯಲ್ಲಿ ಅವಾಗ ಪ್ರಾರ್ಥನೆ 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 ಪ್ರಾರ್ಥನೆ. ಆಮೇಲೆ ಆರಾಮ ಫ್ಯಾನ್ ಗಾಳಿಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದಾಯ್ತು. ಆಮೇಲೆ ಅಲ್ಲೆಲ್ಲೂ ಹೌದಾ, ನಿನಗೆ ಪಟ್ಟಣಕ್ಕೆ ಆರಾಮಾಗಿ ಮುಟ್ಟುತ್ತಿದ್ನ. ಈಗ 3 ದಿನ ಎಲ್ಲಿ? ಹೊಲಸಿನಲ್ಲಿ, ಕತ್ತಲೆಯಲ್ಲಿ, ಅನೇಕ ಊಟ ಇಲ್ಲದೆ, ನೀರಿಲ್ಲದೆ, ಅವಾಗ ದೇವರ ಹತ್ರ ಗೋಲಾಡೋದು. ನಾವೆಲ್ಲ ಹಿಂಗೆ. ಆಮೇಲೆ ಅಲ್ಲೆಲೂಯ್ಯ. ಫಸ್ಟೇ ದೇವರ ವಾಕ್ಯಕ್ಕೆ ವಿಧೇಯರಾಗೋದಿಲ್ಲ, ಫಸ್ಟೇ ದೇವರು ಹೇಳಿದಂಗೆ ನಡೆಯೋಂಗಿಲ್ಲ. ಅಲ್ಲೆಲೂಯ್ಯ. ಹಂಗಾಗಿ ನೀನೇನು ಹೇಳೋದು? ನಡ್ರಿ ನನಗೆಲ್ಲ ಗೊತ್ತೈತೆ ಅಂತ ಹೋಗ್ಬಿಡ್ತೀವಿ. ಅಲ್ಲಿ ಹೋಗಿ ಒದ್ದಾಡೋದು, ಅಲ್ಲಿ ಹೋಗಿ ಕೂಗಾಡೋದು, ಅಲ್ಲಿ ಹೋಗಿ ಆಮೇಲೆ ಯಪ್ಪ ಬೇಡಪ್ಪ ನೀನು ಹೇಳಿದಂತೆ ಮಾಡು ಅಂತ ಹೇಳುವಾಗ ದೇವ್ರು ಕರ್ಕೊಂಡು ಬರ್ತಾನೆ. ಆಮೇಲೆ ಮೀನಿನ ಹೊಟ್ಟೆ ಒಳಗೆ ಕೇಳಿದ, ಸ್ವಾಮಿ ತಪ್ಪು ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ರಪ್ಪ, ಆಗ್ತಾ ಇಲ್ಲ ಅನ್ನುವಾಗ ದೇವ್ರು ಎಲ್ಲಿ ಕರ್ಕೊಂಡು ಬಂದ್ರು? ಅವನ್ನ ತಾರ್ಷೀಸಿಗೆ ಬಿಟ್ಟು ನಿನೆವೆ ಕರ್ಕೊಂಡು ಬಂದರು. ಆಮೇಲೆ ಅಲ್ಲೆಲೂಯ್ಯ. ಸೊ ಪ್ರಿಯರೇ, ಅನೇಕ ಸಾರಿ ನಾವೇನು ಮಾಡ್ತೀವಿ ಅಂದರೆ ದುಡುಕ್ತೀವಲ್ಲ, ಹಾಗಾಗಿ ನಾವು ಬೆಳೀಲಿಕ್ಕೆ ಆಗೋದಿಲ್ಲ. ಸೊ ನಾವು ದುಡುಕಬಾರದು. ನಮ್ಮ ಬುದ್ಧಿ, ನಮ್ಮ ಬಲ, ನಮ್ಮ ಶಕ್ತಿನ ಹಾಕಿ ಏನು ಮಾಡಬಾರ್ದು? ನಾವು ದುಡುಕಬಾರದು. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ರಿ ಅಂದರೆ ದೇವರು ಏನು ಮಾಡ್ತಾನೆ? ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಆಮೇಲೆ ಅಲ್ಲೆಲೂಯ್ಯ. ವಾಕ್ಯವನ್ನು ಓದಿಕೊಳ್ಳೋಣ. 2ನೇ ಸಾಮುವೇಲನ ಪುಸ್ತಕ 12ನೇ ಅಧ್ಯಾಯ 30ನೇ ವಚನ. 2ನೇ ಸಾಮುವೇಲನ ಪುಸ್ತಕ 12ನೇ ಅಧ್ಯಾಯ 30ನೇ ವಚನ. ಅವನು ಅವರ
ಮೇಲ್ಕಾಮ ಮೂರ್ತಿಯ ತಲೆಯ ಮೇಲಿದ್ದ ಹಾ ಬಂಗಾರದ ಕಿರೀಟವನ್ನು ತೆಗೆದುಕೊಂಡು ಹಾ ಅದು 4,000 ತೊಲೆ ತೂಕದ್ದು, ಓ ಹಾ ಅದರಲ್ಲಿದ್ದ ಮಣಿಯನ್ನು ಹಾ ದಾವೀದನು ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡನು. ಆಮೆನ್. ಅಲ್ಲೆಲ್ಲ ಈಗ ಇಲ್ಲಿ ಒಂದು ಜನಾಂಗ ಇದ್ದಾರೆ. ಆ ಜನಾಂಗ ಯಾರು? ಆ ಜನಾಂಗ ಯಾರು? ಅಮೋನಿಯರು. ಅಮೋನಿಯ ದೇಶಗಳಲ್ಲಿ ಹೋಗ್ತಾ ಇದ್ದಾನೆ. ಅಲ್ಲಿ ಇರುವಂತ ಜನರನ್ನು ಇವನು ಏನ್ ಮಾಡ್ತಿದ್ದಾರೆ? ಯಪ್ಪ ನೀನೇ ನಮ್ಮನ್ನು ಆಳ್ವಿಕೆ ಮಾಡು, ನೀನೇ ರಾಜನಾಗಿರು ಅಂತ ಹೇಳಿ ಅವರ ದೇಶದ ಆ ಒಂದು ಕಿರೀಟ, ಅದು ತೂಕ ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆ ಕಿರೀಟವನ್ನು ತೆಗೆದುಕೊಂಡು ಹೋಗಿ ರಾಜನ ತಲೆ ಮೇಲೆ ಇಟ್ಟು ಅವನನ್ನ ರಾಜನಾಗಿ ಅಭಿಷೇಕ ಮಾಡಿ ನೀನೇ ನಮ್ಮನ್ನು ನಡೆಸು ಅಂತ ಕೇಳ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಈಗ ಇಸ್ರಾಯೇಲನ ಮಾತ್ರ ಅವನು ರಾಜನಾಗಿ ಇಲ್ರಿ, ಇನ್ನೊಂದು ಅಮೋನಿಯ ದೇಶಕ್ಕೆ ಕೂಡ ಅವನು ಏನಾಗ್ತಾ ಇದ್ದಾನೆ? ರಾಜನಾಗಿ ಅಭಿಷೇಕ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ದೇವರ ಕಾರ್ಯ ಹಿಂಗೆ. ನೀನು ಒಂದೇ ಸರ್ಕಲ್ ನಲ್ಲಿ ಇರೋದು, ಬಾವಿ ಕಪ್ಪೆಯಾಗಿರಬಾರ್ದು ದೇವರು ಇಷ್ಟಪಡ್ತಾ ಇದ್ದಾನೆ. ಆಮೇಲೆ ಒಂದು ವಾಗ್ದಾನ ಸಿಕ್ಬಿಟ್ಟೈತಿ, ಒಂದು ಆಶೀರ್ವಾದ ಸಿಕ್ಬಿಟ್ಟು ಸಾಕು, ಇಷ್ಟರಲ್ಲೇ ಕಂಫರ್ಟ್ ಆಗಿ ಇದ್ದು ಬಿಡ್ತೀನಿ. ಅಲ್ಲೆಲ್ಲೂ ಬಾವಿ ಕಪ್ಪೆಯಾಗಿರ್ಲಿಕ್ಕೆ ದೇವರು ಇಷ್ಟಪಡೋದು ಇಲ್ಲ, ಸಮುದ್ರದ ಮೀನುಗಳಾಗಿರ್ಬೇಕಂತ ದೇವರು ಇಷ್ಟಪಡ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಸಮುದ್ರದಲ್ಲಿ ಆಮೆ ಅಂತ ಒಂದಿದೆ, ಗೊತ್ತನ್ರಿ ನಿಮಗೆ? ಅಲ್ಲೆಲ್ಲೂಯ್ಯ. ಆಮೆ ಗೊತ್ತಾ? ಅಲ್ಲೆಲ್ಲೂಯ್ಯ. ಸಮುದ್ರದ ಆಮೆಗಳು ಸಮುದ್ರದ ನೀರಿನಲ್ಲಿ ಎಂತ ಫಾಸ್ಟ್ ಆಗಿ ಹೋಗುತ್ತಾ ಗೊತ್ತನ್ರಿ? ಅಲ್ಲೆಲ್ಲೂಯ್ಯ. ಅದು ಮೊಟ್ಟೆ ಹಾಕಿ ಮರಿ ಮಾಡೋದು ಒಂದು ಜಾಗ, ಅದು ಹೋಗಿ ಜೀವನ ಮಾಡೋದು ಒಂದು ಜಾಗ, ಎಷ್ಟೋ ದೂರ ಪ್ರಯಾಣ ಮಾಡ್ತಾ ಇರ್ತಾವಂತೆ. ಅಲ್ಲೆಲ್ಲೂಯ್ಯ. ಆ ಒಂದು ಸಮುದ್ರದಲ್ಲಿ ಹಡಗುಗಳು ಪ್ರಯಾಣ ಮಾಡ್ತಾ ಇದಲ್ಲ, ಸೊ ಆ ಹಡಗುಗಳಿಗೆ ದಾರಿ ತೋರಿಸಿದ ಆಮೆ ಅಂತೆ. ಆಮೆಗಳನ್ನ ಇಟ್ಟುಕೊಂಡೇ ಅವ್ರೇನ್ ಮಾಡ್ತಿದ್ರಂತೆ, ಒಂದೊಂದು ಕಡೆಗೆ ಹೋಗಿ ಗುರಿ ಮುಟ್ತಾ. ಈಗೆಲ್ಲ ಬಂದೈತಿ, ಯಾವುದು ಗೋಕುಲನಲ್ಲ, ಈಗ ಬಂದಾನ. ಆಮೇನ್. ಅಲ್ಲಲ್ಲೂಯ್ಯ. ಇದಕ್ಕೆ ಗೋಕುಲನ ಅಂತೀವಿ. ಕೆಲವೊಬ್ರು ಏನ್ ಮಾಡ್ತಾರೆ, ಗೂಗಲ್ ಅಮ್ಮ, ಗೂಗಲ್ ಆಂಟಿ ಅಂತಾರೆ. ಆಮೇನ್. ಅಲ್ಲಲ್ಲೂಯ್ಯ. ಇದು ನಮ್ಮನ್ನು ತಪ್ಪಾಗಿ ಕರ್ಕೊಂಡು ಹೋಗುತ್ತೆ. ಒಮ್ಮೊಮ್ಮೆ ರೋಡೇ ಇರೋದಿಲ್ಲ, ರಸ್ತೆನೇ ಇರೋದಿಲ್ಲ, ಅಲ್ಲಿ ಹೋಗಿ ನಿಲ್ಲಿಸ್ಬಿಡ್ತಾವ. ಇಲ್ಲೇ ತೋರ್ಸಾಕತ್ತಾವ, ಇಲ್ಲಿ ಎಲ್ಲಿ ಇಲ್ಲಲ್ಲಪ್ಪ ಹುಡುಕ್ತಾ ಇರ್ತೀವಿ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ದೇವ್ರು ನೋಡ್ರಿ, ಒಂದು ಆಮೆಗೆ ದೇವ್ರು ಬುದ್ಧಿ ಕೊಟ್ಟಿದ್ದಾನೆ, ಹೋಗೋ ಮಾರ್ಗವನ್ನು ಸರಿಯಾಗಿ ಕರ್ಕೊಂಡು ಹೋಗ್ಲಿಕ್ಕೆ. ಅಲ್ಲೆಲ್ಲೂಯ್ಯ. ಸೊ ಯಾಕಂದ್ರೆ ದೇವರಿಗೆ ವಿಧೇಯರಾಗಿ ಅದು ಎಲ್ಲ ಇದೆ. ಆಮೇನ್. ಅಲ್ಲೆಲ್ಲೂಯ್ಯ. ಸೊ ನಾವು ದೇವರಿಗೆ ವಿಧೇಯರಾಗಿರೋದಾದ್ರೆ, ದೇವರಲ್ಲಿ ನಾವು ತಗ್ಗಿಸಿಕೊಳ್ಳೋದಾದ್ರೆ, ದೇವರು ನಮ್ಮ ಸರಿಯಾದ ಜಾಗಕ್ಕೆ ಕರ್ಕೊಂಡು ಸೇರಿಸ್ತಾನೆ. ಆಮೇನ್. ಅಲ್ಲೆಲ್ಲೂಯ್ಯ. ಬಾವಿ ಒಳಗಿಂದ ಏನ್ ಮಾಡ್ಬೇಕು, ನಾವು ಹೊರಗೆ ಬರಬೇಕು. ಅಲ್ಲೆಲ್ಲೂಯ್ಯ. ಬಾವಿ ಒಳಗೆ ಇರೋ ತನಕ ಏನ್ ಬರೋಂಗಿಲ್ಲ ನಮಗೆ, ಪ್ರಪಂಚ ಗೊತ್ತಾಗೋದಿಲ್ಲ, ಬೆಳಕು ಗೊತ್ತಾಗೋದಿಲ್ಲ. ಅದು ಬಿಟ್ಟು ಹೊರಗೆ ಬಂದ್ರೆ ಸಮುದ್ರದಲ್ಲಿ ಏನೇನೆಲ್ಲ ಇದೆ ಅಂತ ನಮಗೆ ಗೊತ್ತಾಗುವಂತದ್ದಾಗಿದೆ. ಆಮೇನ್. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ದಾವೀದನ ದೇವರು ಕೇವಲ ಇಸ್ರಾಯೇಲನ್ನು ಮಾತ್ರ ರಾಜನಾಗಿ ಮಾಡದೆ, ಒಂದು ಬೇರೆ ದೇಶಕ್ಕೆ ಕೂಡ ಅವನ ದೇವರು ಏನ್ ಮಾಡಿದ್ರು, ರಾಜನಾಗಿ ಅಭಿಷೇಕ ಮಾಡಿದರು. ಆಮೇಲೆ ಕಾರಣ ಇವನು ದೇವರಿಗೆ ತನ್ನನ್ನ ಒಪ್ಪಿಸಿಕೊಟ್ಟನು. ಆಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದನು. ದೇವರ ವಾಕ್ಯವನ್ನು ಮೀರಿ ಮುಂದಕ್ಕೆ ಹೋಗ್ತಿದ್ದಿಲ್ಲ. ಹೋಗ್ಬೇಕಾ ದೇವರ ಹತ್ರ ಕೇಳ್ತಿದ್ದ. ಆಮೇಲೆ ಹೋಗ್ಬೇಕಂದ್ರೆ ಏನ್ ಮಾಡ್ತಿದ್ದ ಅವನು? ದೇವರ ಹತ್ರ, ದೇವರೇ ಏನ್ ಮಾಡ್ಲಿಯಪ್ಪ, ಹೋಗ್ಲಾ ಬೇಡವಾ? ದೇವರು ಹೇಳ್ತಿದ್ರು, ಹೋಗು, ಅವ್ರು ನಿನ್ನ ಕೈ ಕೊಡಿಸ್ತೀನಿ. ಅಲ್ಲೆಲ್ಲೂಯ್ಯ. ಹೋಗು, ನಾನು ನಿನಗೆ ಸ್ವಾಧೀನಪಡಿಸ್ತೀನಿ. ದೇವರ ಅಪ್ಪನೆ ಬರೋ ತನಕ ಜಾಗ ಕಿತ್ತೋಗಿಲ್ಲ ಅವ. ಆಮೇಲೆ ದೇವರ ಅಪ್ಪನೆ ಬಂದ ಮೇಲನೆ ಅವ್ನು ಮುಂದೆ ಹೋಗೋದು. ಅಲ್ಲೆಲ್ಲೂಯ್ಯ. ಅವನು ಹೇಳ್ತಿದ್ದಾನೆ, ಅಪ್ಪ ದೇವರು ನನಗೆಲ್ಲ ಕೊಟ್ಬಿಟ್ಟಿದ್ದಿ, ಸೂಪರ್, ನಾನು ಚೆನ್ನಾಗಿದ್ದೀನಿ, ನಿನಗೊಂದು ಆಲಯ ಕಟ್ಟಿಬಿಡ್ತೀನಿ. ಆಮೇಲೆ ಬೇಡ, ನಾನು ಹೇಳಿದಷ್ಟೇ ನಿಮ್ಮ ಮಾತು. ಅಲ್ಲೆಲ್ಲೂಯ್ಯ. ಆದರೆ ನಿನ್ನ ಆಸೆ ನಿನ್ನ ಮಗನ ಕಾಲದಲ್ಲಿ ನಾನು ಏನು ಮಾಡ್ತೀನಿ, ಪೂರೈಸಿಕೊಳ್ಳಿಸ್ತೇನೆ. ಆದರೆ ನಾನಿರೋದರ ತನಕ ನಾನು ಹೇಳಿದನ್ನು ಮಾತ್ರ ಏನು ಮಾಡ್ಬೇಕು, ನೀನು ಕೇಳಬೇಕು. ದಾವೀದನಿಗೆ ಆ ಒಂದು ಗುಣ ಇತ್ರಿ. ಅಪ್ಪ ಬೇಡವಾ? ಬೇಡ. ಹೋಗೋಣ, ನಿಂತ್ಕೋ. ಈ ಒಂದು ಗುಣದಿಂದಲೇ ದೇವರು ಅವನ್ನ ಏನ್ ಮಾಡ್ತಾ ಇದ್ದನು, ಬೆಳೆಸ್ತಾ ಇದ್ದನು. ಅಲ್ಲೆಲ್ಲೂಯ್ಯ. ನಮಗೆಲ್ಲ ಏನ್ ಮಾಡ್ತೀವಿ, ನಮಗೆ ಗೊತ್ತೈತ್ರಿ, ಅವ್ರ ಗೊತ್ತು, ಇವ್ರ ಗೊತ್ತು, ಇವ್ರ ಗೊತ್ತು, ಇವ್ರ ಗೊತ್ತು. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ ಅಂತ ಹೇಳಿ ಹೋಗ್ಬಿಡ್ತೀವಿ. ಎಲ್ಲ ಮೋಸಗಾರರಾಗಿರ್ತಾರೆ. ಆಮೇಲೆ ಎಲ್ಲರೂ ಗೊತ್ತು, ಆದ್ರೆ ಎಲ್ಲರೂ ನಮ್ಮನ್ನ ಏನ್ ಮಾಡ್ತಾರೆ, ಅವರು ಮೋಸ ಮಾಡುವಂತವರಾಗಿರ್ತಾರೆ. ಆದರೆ ನಮಗೆ ಮೋಸನೇ ಮಾಡದೆ ಯಾವಾಗಲೂ ಹಿತವನ್ನು ಬಯಸುವಂತ ದೇವರು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮಾತ್ರ. ಅದಕ್ಕೆ ಅವನಿಗೆ ಒಪ್ಪಿಸಿಕೊಟ್ಟು ಬಿಡ್ರಿ. ಅವನಿಗೆ ಏನ್ ಮಾಡ್ರಿ, ನೀವು ದಾರಿ ಮಾಡಿಕೊಡ್ರಿ. ಅವನು ನಿಮ್ಮನ್ನ ಏನ್ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಅಲ್ಲ, ಒಂದು ಕಡೆ ಮಾತ್ರ ಇಲ್ಲ, ನಿಮ್ಮ ಹೆಸರು ಎಲ್ಲಿ ಹರಡುವಂತ ದೇವರ ಕಾರ್ಯ ಮಾಡುತ್ತಾನೆ. ಅಲ್ಲಲ್ಲೂಯ್ಯ. ಯಾಕಂದ್ರೆ ನಾವು ಅನೇಕ ಸಾರಿ ಏನ್ ಮಾಡ್ತೀವಿ, ಇಲ್ಲೇ ಇದ್ದು ಬಿಡೋಣ, ಇಲ್ಲೇ ಇದ್ದು ಬಿಡೋಣ, ಇಲ್ಲೇ ಇದ್ದು ಬಿಡೋಣ. ಅದಕ್ಕಾಗಿ ನಾನು ಏನ್ ಮಾಡ್ಲಿಲ್ಲ, ನಿನ್ನನ್ನು ಕರೀಲಿಲ್ಲ. ಅಲ್ಲಲ್ಲೂಯ್ಯ. ನಿನ್ನ ನಾನು ಏನ್ ಮಾಡ್ಬೇಕು, ಹರಡಿಸ್ಬೇಕು. ಅಲ್ಲಲ್ಲೂಯ್ಯ. ಅದಕ್ಕೆ ನೀವು ಹರಡಿ ತುಂಬಾ ಫಲ ಕೊಡುವಂತವರಾಗಿರ್ಬೇಕಂತ ದೇವರ ಕಾರ್ಯ ಆಗುತ್ತೆ. ಆಮೇಲೆ ಇವತ್ತು ನಾವೇನ್ ಮಾಡ್ಬೇಕ್ರಿ,
ಹರಡಬೇಕು. ಅದಕ್ಕೆ ನಾವೇನ್ ಮಾಡಬೇಕು? ಒಂದು, ತಗ್ಗಿಸಿಕೊಳ್ಳಬೇಕು. ಎರಡನೇದು, ಕಾಯಬೇಕು. ಮೂರನೇದಾಗಿ ದೇವರ ಚಿತ್ತದಂತೆ ನಡೀಬೇಕು. ನಾಲ್ಕನೇದಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಈ 4 ಗುಣಗಳು ಅವನಲ್ಲಿ ಇದ್ದ ಕಾರಣದಿಂದ ಅವನನ್ನು ದೇವರು 4 ಸಾರಿ ರಾಜನಾಗಿ ಅಭಿಷೇಕ ಮಾಡಿದರು. ಆಮೇಲೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಕೂಡ ಯೇಸು ಸ್ವಾಮಿನ ಹಂಗೆ ನೋಡ್ತಿದ್ರು. ಆಮೇಲೆ ಹಲ್ಲೆಲೂಯಾ. ಅವನು ಹುಟ್ಟಿದಾಗ ಯೇಸು ಸ್ವಾಮಿ ಗುಡಿಸಲಿನಲ್ಲಿ ಇದ್ನಂತೆ, ಯಾವುದೋ ಒಂದು ದನದ ಕೊಟ್ಟಿಗೆಯೊಳಗಿದ್ನಂತೆ. ಅವಾಗ ಯಾರು ಬಂದಿದ್ರಂತೆ ಅಲ್ಲಿಗೆ? ಮೂಡನ ದಿಕ್ಕಿನಿಂದ ಜೋಯಿಷ್ಯರು, ಶಾಸ್ತ್ರಿಗಳೆಲ್ಲ ಬಂದಿದ್ರಲ್ಲ. ಅವ್ರು ಬಂದು ಏನಂತ ವಿಚಾರಿಸ್ತಿದ್ರು? ಇಲ್ಲ, ಒಂದು ನಕ್ಷತ್ರವನ್ನು ನೋಡಿದ್ದೇವೆ, ಒಬ್ಬ ರಾಜನು ಹುಟ್ಟಿದಾನಂತ ಸುದ್ದಿ ಗೊತ್ತಾಯ್ತು, ಆ ರಾಜನನ್ನು ನೋಡಕ್ ಬಂದಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ದಾವೀದ ಕೂಡ ಯೇಸು ಸ್ವಾಮಿನ ಕೂಡ ಹುಟ್ಟುವಾಗಲೇ ರಾಜನಾಗಿ ನೋಡಿದ್ರು. ಆಮೇಲೆ ಹಲ್ಲೆಲೂಯಾ. ಸೊ ಕುರಿಗಳನ್ನ ಕಾಯ್ತಾ ಇರುವಾಗಲೇ ದೇವರು ದಾವೀದನ ಏನ್ ಮಾಡಿದ್ರು? ರಾಜನಾಗಿ ಅಭಿಷೇಕ ಮಾಡಿದ್ರು. ಇನ್ನು ದೇವರು ಗುಡಿಸಲಿನಲ್ಲಿ ಇರುವಾಗಲೇ ಯಹೂದಿಯರ ರಾಜನಂತ ಹೇಳಿ ಶಾಸ್ತ್ರಿಗಳು ಹುಡ್ಕೊಂಡು ಬಂದಿದ್ರು. ಯೇಸು ಸ್ವಾಮಿನ ಜೀವಿತಕ್ಕೂ ದಾವೀದನ ಜೀವಿತಕ್ಕೂ ಅನೇಕ ಹೋಲಿಕೆಗಳಿದೆ ಪ್ರಿಯ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಯಹೂದಿಯ ಜನರು ಮಾತ್ರ ಯಾರನ್ನ ದಾವೀದನ ಹತ್ರ ಹೋಗಿ ಏನ್ ಮಾಡಿದ್ರಂತೆ? ರಾಜನಾಗಿ ಅಭಿಷೇಕ ಮಾಡಿದ್ರಲ್ಲ, ಅದೇ ಪ್ರಕಾರವಾಗಿ ಅದೇ ಒಂದು ಯಹೂದಿಯರಲ್ಲಿ ಒಂದು ಪಂಗಡ ಜನ ಯೇಸು ಸ್ವಾಮಿನ ರಾಜನಾಗಿಯೇ ಕತ್ತೆ ಮೇಲೆ ಕುಂದಿರಿಸಿಕೊಂಡು ಮೆರವಣಿಗೆ ಮಾಡುವಾಗ ಯಹೂದಿನ ರಾಜನು ದಾವೀದನು ಎಂಬುದಾಗಿ ಹೇಳಿದ ಮಾತುಗಳನ್ನ ನಾವು ನೋಡ್ತಾ ಇದ್ದೇವೆ. ಅವನ ರಾಜನು ಎಂಬುದಾಗಿ ಏನ್ ಮಾಡಿದ್ರ ಜನ ನಂಬಿದ್ರು. ಆಮೇಲೆ ಹಲ್ಲೆಲೂಯಾ. ಸೊ ದಾವೀದನ ಜೀವಿತದಲ್ಲಿಯೂ ಯೇಸು ಸ್ವಾಮಿನ ಜೀವಿತದಲ್ಲಿ ಒಂದು ಹೋಲಿಕೆ ಇದೆ. ಆಮೇಲೆ ಹಲ್ಲೆಲೂಯಾ. ಹೇಗೆ ಆ ಒಂದು ದೇಶದಲ್ಲಿರುವಂಥವ್ರು ತಗೊಂಡೋಗಿ ಒಂದು ಕಿರೀಟವನ್ನು ಏನು ಮಾಡಿದ್ರು? ತಲೆ ಮೇಲೆ ಇಟ್ಟಿದ್ರಲ್ಲ, ತಲೆ ಮೇಲೆ ಇಟ್ಟು ನೀನು ನಮಗೆ ರಾಜನಾಗಿರು ಅಂತ ಹೇಳಿದರು. ಅದೇ ಪ್ರಕಾರವಾಗಿ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇದ್ದಾಗ ಅದೇ ರೀತಿಯಾಗಿ ಒಂದು ಪಂಗಡ ಅನ್ಯ ಜನರು, ಒಂದು ಜನಾಂಗ ಏನು ಮಾಡ್ತಿದ್ರಂತೆ? ಮುಳ್ಳಿನ ಕಿರೀಟವನ್ನು ತಗೊಂಡು ಬಂದು ಅವನ ತಲೆ ಮೇಲೆ ಇಟ್ಟು ಯಹೂದಿನ ರಾಜನ ಎಂಬುದಾಗಿ ಬರೀರಿ ಅಂತ ಹೇಳಿ ಅವನಿಗೆ ಹೇಳಿದರು. ಆಮೇಲೆ ಹಲ್ಲೆಲೂಯಾ. ಅವನಿಗೆ ಒಂದು ಕಿರೀಟ, ಯೇಸು ಸ್ವಾಮಿಗೆ ಒಂದು ಕಿರೀಟ ಸಿಗ್ತಾ ಇಲ್ವಾ? ಅಲ್ಲೆಲ್ಲ ಮುಳ್ಳಿನ ಕಿರೀಟವಾಗಿದ್ರು ಅಲ್ಲಿ ರಾಜ ಎಂಬುದಾಗಿ ಒಂದು ಶಬ್ದವನ್ನು ಬರೆದಾಕಿದ್ರು ಅಲ್ಲಿ ಮೇಲೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಯಾಕಂದ್ರೆ ದಾವೀದನ ಜೀವಿತದಲ್ಲಿ ನಾವು ನೋಡಬಹುದು ಯೇಸು ಸ್ವಾಮಿಯ ಗುಣಗಳಲ್ಲಿ ಇದೆ. ಆಮೇಲೆ ಅವನು ಮಾದರಿಯಾಗಿದ್ದಾನೆ. ಯೇಸು ಸ್ವಾಮಿಗೆ ದಾವೀದನ ಏನಾಗಿದ್ದನು? ಒಂದು ಮಾದರಿಯಾಗಿದ್ದನು. ಅದಕ್ಕೆ ಅವನ ಬೇರು ಎಂಬುದಾಗಿ ಯೇಸು ಸ್ವಾಮಿನ ವಂಶವನ್ನು ಏನಂತ ಇದ್ದಾರೆ? ದಾವೀದನ ಬೇರು ಎಂಬುದಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಇವನಲ್ಲಿ ಆಲ್ರೆಡಿ ದೇವರು ತನ್ನ ಕಾರ್ಯಗಳನ್ನು ಇಟ್ಟಿದ್ರು. ಆ ಕಾರ್ಯಗಳನ್ನು ಯೇಸು ಸ್ವಾಮಿಯಲ್ಲಿ ಕೂಡ ನಾವೇನ್ ಮಾಡ್ತಾ ಇದ್ದೇವೆ? ನೋಡ್ತಾ ಇದ್ದೇವೆ. ಆಮೇಲೆ ಇಸ್ರಾಯೇಲ್ ಜನರು ನಂಬ್ತಿದ್ರು, ಇವನೇ ನನ್ನ ರಾಜನು, ಬರುವಂತ ಮೆಸ್ಸಿಯ ಇವನೇ ಎಂಬುದಾಗಿ. ಅದೇ ಪ್ರಕಾರ ದಾವೀದನು ಕೂಡ ಇಸ್ರಾಯೇಲನ್ನು ಆಳ್ವಿಕೆ ಮಾಡಿದ್ದ. ಹಲ್ಲೆಲೂಯಾ. ಯಾಕೆ ಅವನು ಅಲ್ಲಿ ತನಕ ವೆಯ್ಟ್ ಮಾಡಿದನಂದ್ರೆ, ಅವನು ಗೋಲಿಯಾತನ್ನು ಕೊಲ್ಲಿಕ್ಕೆ ಹೋಗುವಾಗ ಸೌಲ್ ಏನ್ ಮಾಡ್ತಿದ್ದಾನೆ? ಸ್ವಲ್ಪ ಇದು ಯುದ್ಧ ಏನಿದೆ, ಖಡ್ಗ ಇದೆ, ಮಾರ್ಕವಚ ಇದೆ, ಹೆಲ್ಮೆಟ್ ಇದೆ, ಶೂ ಇದೆ, ಎಲ್ಲ ಹಾಕೊಂಡು ಹೋಗಂತ ಹೇಳುವಾಗ ಎಲ್ಲ ಹಾಕೊಳ್ತಾನವ. ಎಲ್ಲ ಹಾಕೊಂಡ್ರೆ ಅವನಿಗೆ ಏನು ಬರ್ತಾ ಇಲ್ಲ, ನಡಿಲಿಕ್ಕೆ ಬರ್ತಾ ಇಲ್ಲ, ಎಲ್ಲ ವಜ್ಜದವ. ಆಮೇಲೆ ಹಲ್ಲೆಲೂಯಾ. ಇದು ವಜ್ಜದವ, ಕಾಲು ವಜ್ಜ, ಇಷ್ಟು ವಜ್ಜಿಟ್ಟುಕೊಂಡು ಅವ್ನು ನಡ್ಕೊಂಡು ಹೋಗಿ ಯುದ್ಧ ಮಾಡೋದು ಹೆಂಗ? ಆಮೇಲೆ ಹಲ್ಲೆಲೂಯಾ. ಎಲ್ಲ ಹಾಕ್ತಾನೆ, ನಡಿಲಿಕ್ಕೆ ಬರ್ತಾ ಇಲ್ಲ ಅವನೇ. ಯಪ್ಪ ಇದೆಲ್ಲ ನನಗೆ ಬೇಡ, ಒಂದು 5 ಕಲ್ಲು ತೊಗೊಂಡು ಹೋಗ್ತೀನಿ ಸಾಕ್ತಂತೇಳಿ ಎಲ್ಲ ಏನು ಮಾಡಿದ? ಬಿಟ್ಟು ಕೇವಲ ಕಲ್ಲುಗಳನ್ನ ಆರಿಸ್ಕೊಂಡು ಹೋಗಿದ್ದ. ಸೊ ಈ ರೀತಿ ಬೆಲೆಹೀನರಾಗಿರುವಾಗ ಅವನ ರಾಜನಾಗಿ ದೇವ್ರು ಮಾಡಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಅವನೇನು ಮಾಡಬೇಕಾಗಿತ್ತು? ಎಲ್ಲ ವಿಧದಲ್ಲಿ ಬೆಳಿಬೇಕಾಗಿತ್ತು. ಆಮೇಲೆ ಅವನು ಸೈನಿಕದಲ್ಲಿ ಬೆಳಿಬೇಕಾಗಿತ್ತು, ದೇಹದಲ್ಲಿ ಬೆಳಿಬೇಕಾಗಿತ್ತು, ಆತ್ಮಿಕವಾಗಿ ಬೆಳಿಬೇಕಾಗಿತ್ತು, ಮೆಚುರಿಟಿಯಾಗಿ ಬೆಳಿಬೇಕಾಗಿತ್ತು. ಇದೆಲ್ಲ ಬೆಳೆದ ಮೇಲನೆ ಅವನ ರಾಜನಾಗಿ ಅವನು ಪ್ರಮೋಟ್ ಆದನು. ವಾಗ್ದಾನ ಸಿಕ್ಕಿದ ತಕ್ಷಣ ಪ್ರಮೋಟ್ ಮಾಡಿಲ್ಲ. ಅದರಲ್ಲಿ ಅರ್ಥ ಆಯ್ತಲ್ಲ? ವಾಗ್ದಾನ ಸಿಕ್ಕಿದ ತಕ್ಷಣ ಪ್ರಮೋಟ್ ಮಾಡಿಲ್ಲ. ಆ ವಾಗ್ದಾನ ನೆರವೇರಲಿಕ್ಕೆ ಅನೇಕ ಟ್ರೈನಿಂಗ್ಗಳನ್ನು ದೇವರು ಕೊಟ್ಟರು ಅವನಿಗೆ. ಆಮೇಲೆ ಹಲ್ಲೆಲೂಯಾ. ಸೊ ನಾವು ಕೂಡ ನಮಗೆ ದೇವರು ಟ್ರೈನಿಂಗ್ ಪೀರಿಯಡ್ ಅಂತಂದು ಕೊಡ್ತಾನೆ. ಅಲ್ಲೆಲ್ಲೂ ಆ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಾವು ಕಲಿಬೇಕು. ಏನು ಮಾಡ್ಬೇಕ್ರಿ? ಅಲ್ಲೆಲ್ಲೂ ಕಷ್ಟ ಬರುವಾಗ, ಅನಾರೋಗ್ಯ ಬರುವಾಗ, ತೊಂದರೆ ಬರುವಾಗ ನಾವೇನು ಮಾಡ್ಬೇಕು? ಅದರಲ್ಲಿ ಕಲಿಬೇಕು. ಯಾಕಂದ್ರೆ ದೇವರ ವಾಗ್ದಾನ ಎಂದಿಗೆ ಏನಾಗೋದಿಲ್ಲ, ಸುಳ್ಳಾಗೋದಿಲ್ಲ. ವಾಗ್ದಾನ ಅದು ಖಂಡಿತವಾಗಿ ಸತ್ಯ.
ಅಲ್ಲೆಲೂಯ. ವಾಗ್ದಾನ ಖಂಡಿತವಾಗಿ ಅದು ಸತ್ಯ. ಆದರೆ ಆ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಬೇಕಂದ್ರೆ ಸ್ವಲ್ಪ ದಿನಗಳು, ಸ್ವಲ್ಪ ಕಾಲಗಳು, ಸ್ವಲ್ಪ ಸಮಯಗಳು ನಾನು ಕಾಯಬೇಕು, ತಗ್ಗಿಸಿಕೊಳ್ಳಬೇಕು, ವಿಧೇಯರಾಗಬೇಕು, ದೇವರ ಮಾರ್ಗದಲ್ಲಿ ನಡೆಯಬೇಕು. ಅಲ್ಲೆಲೂಯ. ಅಂದರೆ ದಿನ ದಿನಕ್ಕೆ ನಾನು ಮೆಚೂರ್ಡ್ ಆಗ್ತಾ ಇರ್ತೇನೆ. ಅಲ್ಲೆಲೂಯ. ದಿನ ದಿನಕ್ಕೆ ನಾನು ಆತ್ಮೀಕವಾಗಿ ಬೆಳೀತಾ ಇದ್ದೀನಿ. ಆತ್ಮೀಕವಾಗಿ ಪರಿಪೂರ್ಣ ಆದ ಮೇಲೆ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರುತ್ತೆ. ಅಲ್ಲೆಲೂಯ. ಅರ್ಥ ಆಯ್ತಲ್ಲ? ಈಗ ಅದಕ್ಕೆ ಅನೇಕರು ಸಭೆಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನಂದ್ರೆ ದೇವ್ರು ಹೇಳಿದಾನ ಮಾಡೋಣ ಅಂತ ಹೋಗ್ಬಿಡ್ತಾರೆ. ಆದ್ರೆ ಹೋಗಿ ಆರಾಮಾಗಿರ್ತಾರಂತೀರಾ? ಖಂಡಿತವಾಗಿ ಕಷ್ಟಪಡ್ತಾ ಇರ್ತಾರೆ ಪ್ರಿಯರೇ. ಅದು ನಾವು ಹಂಗಿಲ್ಲ. ಎಷ್ಟೇ ಕಷ್ಟ ಬಂದರೂ ನಾವು ಆರಾಮಾಗಿರ್ತೀವಿ. ವ್ಯತ್ಯಾಸ ಇದೆ ಅವ್ರಿಗೂ ನಮಗೂ. ಅಲ್ಲೆಲೂಯ. ಅವ್ರು ಬಿಟ್ಟು ಹೋಗಿ ಕಷ್ಟಪಡ್ತಾನೇ ಇರ್ತಾರೆ. ಕಷ್ಟದಲ್ಲಿ ಇನ್ನೂ ಕಷ್ಟ ಆಗ್ತಾನೆ ಇರುತ್ತೆ. ಆದರೆ ನಮಗೆ ಹಂಗಿಲ್ಲ. ಕಷ್ಟ ಬರ್ತಾ ಇರ್ಬೋದು, ಆದರೆ ಕಷ್ಟದಲ್ಲಿ ಕೂಡ ನಾವು ಆರಾಮಾಗಿರ್ತೀವಿ. ಅಲ್ಲೆಲೂಯ. ಸೊ ವ್ಯತ್ಯಾಸಗಳು ಗೊತ್ತಿರಬೇಕು ನಮಗೆ. ನಾವು ಆತ್ಮೀಕವಾಗಿ ಬೆಳೀಲಿಕ್ಕೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು, ನಮ್ಮನ್ನು ಒಪ್ಪಿಸಿಕೊಡಬೇಕು, ನಮ್ಮನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮಾರಬೇಕು. ಮತ್ತೆ 4ನೇದಾಗಿ ಆತನ ಮಾರ್ಗದಲ್ಲಿ ನಾವೇನು ಮಾಡಬೇಕು? ನಡೆಯುವಂಥವರಾಗಿರ್ಬೇಕು. ಸೊ ಈ ರೀತಿಯಾಗಿ ನಾವು ಇರೋದಾದರೆ ಖಂಡಿತವಾಗಿಯೂ ನಾವು ಕೇವಲ ಒಂದು ಜನಾಂಗದಲ್ಲಿ, ಒಂದು ಸ್ಥಳದಲ್ಲಿ, ಒಂದೇ ಒಂದು ಮನೆಯಲ್ಲಿ ದೇವರು ಇಡ್ಲಿಕ್ಕೆ ಬಿಡೋದಿಲ್ಲ. ದೇವರು ನಮ್ಮನ್ನು ಏನು ಮಾಡ್ತಾನೆ? ಹರಡಿಸಿ ಅನೇಕರಿಗೆ ಆಶೀರ್ವಾದವಾಗಿಟ್ಟಿರ್ತಾನೆ. ಆಮೇಲೆ ಅಲ್ಲೂಯ. ಅರ್ಥ ಆಯ್ತಲ್ಲ? ಸೊ ನಮ್ಮನ್ನು ನಾವೇನು ಮಾಡಬೇಕು? ಒಪ್ಪಿಸಿಕೊಡಬೇಕು. ದೇವರು ಅಬ್ರಹಾಮನನ್ನು ಕರೆಯುವಾಗ ಹಂಗೆ ಕರೆದು, ಬಿಟ್ಟು ಬಾ, ನಾನು ನಿನ್ನೇನು ಮಾಡ್ತೇನೆ? ಆಶೀರ್ವದಿಸಿ ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ಚಿಕ್ಕ ಜನಾಂಗ ಇಲ್ಲ. ಎಂಥ ಜನಾಂಗ? ದೊಡ್ಡ ಜನಾಂಗ. ನಾವು ಬಿಟ್ಟು ಬರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರು ಕರೆಯುವಾಗ ಏನು ಮಾಡಬೇಕು? ಬಿಟ್ಟು ಬರಬೇಕು. ದೇವ್ರು ಹೋಗ್ಬೇಡ ಅಂದಾಗ ಹೋಗ್ಬಾರ್ದು, ಬಾ ಅಂದಾಗ ಬರಬೇಕು. ಹಿಂಗೆ ಮಾಡಿದರೆ ನಾವೇ ದೊಡ್ಡ ಜನಾಂಗ. ಆಮೇಲೆ ಸೊ ದೇವ್ರು ಈ ವಾಕ್ಯಗಳು ನಮಗೆ ಏನು ಮಾಡಿಕೊಡಲಿ? ಆಶೀರ್ವಾದ ಮಾಡಿಕೊಡಲಿ. ಪ್ರಾರ್ಥನೆಗಾಗಿ ಹೋಗೋಣ. ಸರ್ವಶಕ್ತನು ನೀತಿವಂತನು ಆಗಿರುವಂಥ ತಂದೆಯಾದ ದೇವರೇ, ಕರ್ತನೆ, ಒಂದು ಒಳ್ಳೆಯ ಕರ್ತನೆ ವಾಕ್ಯಗಳಿಗಾಗಿ ಸ್ತೋತ್ರ. ದಾವೀದನ ಕುಟುಂಬವು, ದಾವೀದನ ವಂಶವು ದಿನ ದಿನಕ್ಕೆ ಕರ್ತನೆ ಹೆಚ್ಚುತ್ತಾ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಸೌಲು ನಿನಗೆ ವಿರೋಧವಾಗಿ ಮಾಡಿದ ಕಾರಣದಿಂದ ಅವನ ಕುಟುಂಬದಲ್ಲಿ ಒಬ್ಬರು ಕೂಡ ಉಳಿಯಲಿಲ್ಲ ಸ್ವಾಮಿ. ಎಲ್ಲವೂ ನಾಶವಾಗಿ ಹೋದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ನಿಜವಾಗ್ಲೂ ಕರ್ತನೆ, ದಾವೀದನಲ್ಲಿ ಇರುವಂಥ ಆ ಒಂದು ಗುಣ, ಆ ಒಂದು ತಗ್ಗಿಸುವಿಕೆ, ಆ ಒಂದು ಕರ್ತನೆ ವಿಧೇಯತ್ವ, ಆ ಒಂದು ಕರ್ತನೆ ನಂಬಿಗಸ್ತಕ್ಕೆ, ಆ ಒಂದು ಕರ್ತನೆ ಆ ಒಂದು ಮಾರ್ಗದರ್ಶಕ ಇವತ್ತು ನಮ್ಮಲ್ಲಿ ಕೂಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆಶೀರ್ವದಿಸಿಕೊಡು, ಬಲಪಡಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you.